ಹಲೋ ಸ್ನೇಹಿತರೆ, ನಾನು ನಿಮ್ಮ ಚಿತ್ರಾಸ್ ಕಿಚನ್ನಿಂದ. ಏನಿದು ಫೋಟೋ ಅಂತ ಇದ್ದೀರಾ? ಇದು ನಾವು ತಿರುವಣ್ಣಾಮಲೈಗೆ ಹೋಗ್ತಾ ಇರೋ ಟ್ರಿಪ್ಪಿನ ಫೋಟೋ ಇದು. ನಾನು ನಿಮ್ಮ ಜೊತೆಗೆ ಒಂದು ಅದ್ಭುತವಾದ ವಿಚಾರಗಳನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಇದು ಸ್ಟಾರ್ಟಿಂಗಲ್ಲಿ ನಾವು ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿದಾಗ ತೆಗೆದಿರೋಂಥ ಫೋಟೋ. ಸುಮ್ಮನೆ ಇರಲಿ ನೆನಪಿಗೆ ಅಂತ ತೆಗೆದುಕೊಂಡ್ವಿ. ಬನ್ನಿ ಹೋಗೋಣ ತಿರುವಣ್ಣಾಮಲೈಗೆ. ಹೋಗ್ಬಿಟ್ಟು ಅಲ್ಲಿಯ ವಿಶೇಷ ಮತ್ತು ಅರುಣಾಚಲೇಶ್ವರನ ಆಶೀರ್ವಾದ ಎಲ್ಲ ತಗೊಂಡು ಬರೋಣಂತೆ. ಹಾಗೆ ಎಲ್ಲ ವಿಚಾರಗಳನ್ನು ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ಕೊತೀನಿ. ನೀವು ಕೂಡ ಹೋಗಿ ಬಂದಿದ್ದರೆ ನನ್ನ ವಿಡಿಯೋಗೆ ನಿಮ್ಮ ಕಮೆಂಟ್ ಹಾಕಿ ಹೇಗಿದೆ ಅಂತ. ಸ್ನೇಹಿತರೆ ಬನ್ನಿ ಹೋಗೋಣ. ಎಲ್ಲಿಗೆ? ತಿರುವಣ್ಣಾಮಲೈಗೆ ಹೋಗೋಣ. ಅರುಣಾಚಲೇಶ್ವರನನ್ನು ದರ್ಶನ ಮಾಡೋಣ, ಅವನ ಆಶೀರ್ವಾದ ತಗೊಳ್ಳೋಣ ಅಂತ ಹೇಳ್ತಾ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಚ್ಚ ಹಸಿರಾದ ಪೈರಿನ ಗದ್ದೆಗಳ ನಡುವೆ ಹೋಗುತ್ತೆ ನಮ್ಮ ರಸ್ತೆ ಇದೆ ನೋಡಿ. ಇಲ್ಲಿ ಇದು ಗಣೇಶನ ದೇವಸ್ಥಾನ. ಇಲ್ಲಿಂದ ನಾವು ಗಿರಿವಲಂ ಅಂದರೆ ಗಿರಿ ಪ್ರದಕ್ಷಿಣೆನ ಸ್ಟಾರ್ಟ್ ಮಾಡಿದ್ವಿ. ಮೊದಲು ಗಣೇಶನ ದರ್ಶನ ಮಾಡಿ ಗಣೇಶನಿಗೆ ಒಂದು ನಮಸ್ಕಾರ ಹಾಕಿ ಈ ನಮ್ಮ ಪರಿಕ್ರಮವನ್ನು ಚೆನ್ನಾಗಿ ಮಾಡಪ್ಪ ಕಂಪ್ಲೀಟ್ ಮಾಡುವಂಥ ರಿಕ್ವೆಸ್ಟ್ ಮಾಡಿಕೊಂಡು ನಾವು ಈ ಗಣೇಶನ ಎದುರುಗಡೆ ಅಗ್ನಿಲಿಂಗಂ ಇದೆ, ಅದು ಎರಡನ್ನೂ ನಾವು ದರ್ಶನ ಮಾಡಿಕೊಂಡು ಇಲ್ಲಿಂದ ನಾವು ಪರಿಕ್ರಮ ಸ್ಟಾರ್ಟ್ ಮಾಡ್ತೀವಿ, ಅಂದರೆ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ತೀವಿ. ನಾನು ಜೊತೆಗೆ ಹೋಗ್ತಾ ನಿಮಗೆ ಎದುರುಗಡೆ ಕಾಣ್ತಾ ಇರೋದೇ ಅಗ್ನಿಲಿಂಗ. ನಾನು ಹೋಗ್ತಾ ನಿಮಗೆ ಅರುಣಾಚಲೇಶ್ವರನ ಬಗ್ಗೆ ಹೇಳ್ತೀನಿ. ನಾವು ಎಷ್ಟು ಜನ ಹೋಗಿದ್ವಿ? ನಾನು, ನಮ್ಮ ಯಜಮಾನ್ರು, ನನ್ನ ಫ್ರೆಂಡ್ ಮೀನಾಕ್ಷಿ ಮತ್ತು ಅವ್ರ ಯಜಮಾನ್ರು ಸೆಂದಿಲ್, ಮತ್ತು ಮೀನಾಕ್ಷಿ ತಮ್ಮ ಅಯ್ಯಪ್ಪ, ಇಷ್ಟು ಜನ ಹೋಗಿದ್ವಿ. ಮತ್ತು ಮೀನಾಕ್ಷಿ ಅವ್ರ ಮಗ ಸಾಯಿ, ಇವರು ಸೆಂದಿಲ್, ಇವರು ಅಯ್ಯಪ್ಪ, ಮತ್ತು ಮೀನಾಕ್ಷಿ ಅವ್ರ ಮಗ ಸಾಯಿ ಅಂತ ಹೋಗಿದ್ವಿ. ನಾವು ಇಷ್ಟು ಜನ ಹೋಗಿದ್ವಿ. ಎಲ್ಲರೂ ಪರಿಚಯ ಮಾಡಿಕೊಟ್ನಲ್ವಾ. ಇವಾಗ ಹಾಗೆ ಹೋಗ್ತಾ ಎಲ್ಲ ಮಾತಾಡೋಣ. ತಿರುವಣ್ಣಾಮಲೈ ಬಗ್ಗೆ, ಅರುಣಾಚಲೇಶ್ವರನ ಬಗ್ಗೆ ಎಲ್ಲ ನೋಡಿಕೊಂಡು ಮಾತಾಡಿಕೊಂಡು ನಿಮಗೆ ಹೇಳಿಕೊಂಡು ಹೋಗ್ತೀನಿ ನಾನು. ತಿರುವಣ್ಣಾಮಲೈ ಇದು ಅರುಣಾಚಲೇಶ್ವರ ದೇವಸ್ಥಾನ. ಇದು ಅಣ್ಣಾಮಲೈ ಬೆಟ್ಟಗಳ ಸಾಲಿನ ತಪ್ಪಲಿನಲ್ಲಿದೆ. ನಮ್ಮ ಹಿಂದೂ ಭಕ್ತಾದಿಗಳಿಗೆ ಇದು ಪವಿತ್ರವಾದ ಕ್ಷೇತ್ರ ಅಂತ ಹೇಳ್ಬೋದು. ಶಿವಪೂಜೆ ನಡೀತದೆ ಮತ್ತು ಶೈವರಿಗೆ ಹೆಚ್ಚಿನ ಮಹತ್ವವುಳ್ಳ ಕ್ಷೇತ್ರ ಅಂತ ನಾವು ಹೇಳ್ಬೋದು. ಅಗ್ನಿಯಿಂದ ಪ್ರತಿನಿಧಿಸುವ ಲಿಂಗವಾದ ಅಗ್ನಿಲಿಂಗ. ಶಿವ ಇಲ್ಲಿ ಅಗ್ನಿಲಿಂಗ ಅಂತ ಅಗ್ನಿಯನ್ನು ಪ್ರತಿನಿಧಿಸಿ ಅಗ್ನಿಲಿಂಗ ಅಂತ ಕರೆಯಲ್ಪಡುತ್ತೆ. ಈ ಲಿಂಗದ ಜೊತೆಗೆ ಪಾರ್ವತಿ ದೇವಿಯನ್ನು ಕೂಡ ಇಲ್ಲಿ ಪೂಜೆ ಮಾಡ್ತಾರೆ. ಪಾರ್ವತಿ ದೇವಿನ ಇವರು ತಮಿಳಿನಲ್ಲಿ ಉಣ್ಣಾಮಲೈ ಅಂತ ಕರೀತಾರೆ. ಅಣ್ಣಾಮಲೈ ಅಂದರೆ ಶಿವ, ಉಣ್ಣಾಮಲೈ ಅಂದರೆ ಪಾರ್ವತಿ ಅಂತ ಇವ್ರು ಕರೀತಾರೆ. ನಾವು ಇಲ್ಲಿಂದ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ವಿ, ಪರಿಕ್ರಮ. ಸೊ ನಿಮಗೆ ಒಂದು ಫೋಟೋ ಇರಲಿ ಜ್ಞಾಪಕಕ್ಕೆ ಅಂತ ಒಂದು ತೆಗೆದುಕೊಂಡೆ ನಾನು ನೆನಪಿಗೆ. ಹಾಗೆ ಹೋಗೋಣ ಮುಂದಕ್ಕೆ. ಈ ದೇವಸ್ಥಾನವನ್ನು ಅಗ್ನಿ ಪ್ರತೀಕ ಅಂತ ಭಾವಿಸಲಾಗುತ್ತದೆ. ಅಗ್ನಿ ಪ್ರತೀಕ ಅಂದರೆ ಪಂಚಭೂತಗಳಿಗೆ ಸಮರ್ಪಿತವಾದ ದೇವಾಲಯದಲ್ಲಿ ಅಗ್ನಿಗೆ ಸಮರ್ಪಿತವಾದ ಲಿಂಗ ಈ ಅರುಣಾಚಲೇಶ್ವರ ಲಿಂಗ ಅಂತ ಕರೀತಾರೆ. ಇಲ್ಲಿ ತಮಿಳು ಸಂತರು ಮತ್ತು ನಾಯಕರು ಬರೆದ ಶಾಸ್ತ್ರೋಕ್ತ ಪದ್ಯಗಳಲ್ಲಿ ಈ ದೇವಸ್ಥಾನದ ಉಲ್ಲೇಖ ಆಗಿದೆ. ದೇಶದಲ್ಲಿ ಅತ್ಯಂತ ದೊಡ್ಡ ದೇವಸ್ಥಾನ ಇದು. ಸುಮಾರು 10 ಹೆಕ್ಟೇರ್ ಸ್ಥಳದಲ್ಲಿ ದೇವಸ್ಥಾನ ನಿರ್ಮಿಸಲಾಗಿದೆ. ನೋಡಿ ಜನ ಹೋಗ್ತಾ ಇದ್ದಾರಲ್ಲ, ಇವರೆಲ್ಲ ಪರಿಕ್ರಮಾಗೆ ಹೋಗ್ತಾ ಇದ್ದಾರೆ ಪ್ರದಕ್ಷಿಣೆಗೆ. ಇಲ್ಲಿ ಅಗ್ನಿಲಿಂಗಕ್ಕೆ ನಮಸ್ಕಾರ ಮಾಡಿ ನಾವು ಇಲ್ಲಿಂದ ಪ್ರದಕ್ಷಿಣೆಯನ್ನು ಸ್ಟಾರ್ಟ್ ಮಾಡಿದ್ವಿ. ನೋಡಿ ಜನ ಹೇಗೆ ಹೋಗ್ತಾ ಇದ್ದಾರೆ, ಯಾರ್ಯಾರಿಗೆ ಏನೇನು ಸೇವೆ ಬೇಕೋ ಅವ್ರು ಮಾಡ್ತಾರೆ. ನಾವು ಇಲ್ಲಿಂದ ಪರಿಕ್ರಮ ಸ್ಟಾರ್ಟ್ ಮಾಡಿದ್ವಿ. ಮತ್ತು 10 ಹೆಕ್ಟೇರ್ನಷ್ಟು ಸ್ಥಳದಲ್ಲಿ ಈ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ. 4 ಗೋಪುರಗಳಿವೆ. ಪೂರ್ವದ ಗೋಪುರ 66 ಮೀಟರ್ ಎತ್ತರ ಇದೆ. ಮತ್ತು ಇದು ಭಾರತದ ಅತಿ ಎತ್ತರದ ಗೋಪುರ ಅಂತ ಹೆಗ್ಗಳಿಕೆ ಪಡೆದುಕೊಂಡಿದೆ ಅಂತ ಹೇಳ್ಬೋದು. ನಾನು ಇಲ್ಲಿ ಹಾಗೇ ನಿಮಗೆ ಇಲ್ಲಿ ಭದ್ರಕಾಳಿ ಅಮ್ಮ ಇರೋದು. ಅಲ್ಲಿ ನಾವು ಅಗ್ನಿಲಿಂಗ ಆದಮೇಲೆ ಇಲ್ಲಿ ಭದ್ರಕಾಳಿ ಅಮ್ಮ ಇದ್ದಾರೆ. ಇವ್ರಿಗೆ ಕಾಳಿಯಮ್ಮನಿಗೆ ನಾವು ನಮಸ್ಕಾರ ಮಾಡಿಕೊಂಡು 29 ದೇವಸ್ಥಾನಗಳು ಸಿಗುತ್ತೆ ನಮಗೆ ಪ್ರದಕ್ಷಿಣೆಯಲ್ಲಿ. ಹಾಗೆ ಎಲ್ಲ ದೇವರಿಗೂ ನಾವು ನಮಸ್ಕಾರ ಮಾಡ್ಕೊಂಡು ಹೋಗೋಣ. ತುಂಬ ಕ್ರೌಡ್ ಇರೋದರಿಂದ ಹೊರಗಿಂದಲೇ ನಮಸ್ಕಾರ ಮಾಡ್ಕೊಂಡು ಹೋಗೋದು. ನೋಡಿ ನೀವು ಗಮನಿಸ್ತಾ ಇದ್ದೀರಲ್ವ ಹೇಗಿದೆ ಕ್ರೌಡು ಅಂತ. ಸುಮ್ಮನೆ ಎಲ್ಲರೂ ಅವ್ರ ಪಾಡಿಗೆ ಅವರು ಶಿವ 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 ಅಂತ ಹೇಳ್ಕೊಂಡು ಓಂ ನಮಃ ಶಿವಾಯ, ಹರ ಹರ ಮಹಾದೇವ, ಹರೋಹರ ಅಂದ್ಕೊಂಡು ಎಲ್ಲರೂ ಶಿವನ ನಾಮಸ್ಮರಣೆ ಮಾಡ್ತಾ ಇಲ್ಲಿ ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ. ರಮಣ ಮಹರ್ಷಿಯ ಆಶ್ರಮ ಕೂಡ ಇದೆ. ನಾವು ಶುರು ಮಾಡಿದ್ವಿ. ನಾನು ನೆನಪಿಗೋಸ್ಕರ ಇದೊಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಮತ್ತು ನೋಡೋಣ ಮುಂದಕ್ಕೆ. ಹೀಗೆ ನಾವು ಶಿವ ಶಿವ ಓಂ ನಮಃ ಶಿವಾಯ ಅಂತ ಹೇಳ್ಕೊಂಡು ಸ್ಟಾರ್ಟ್ ಮಾಡಿದ್ವಿ.
ಗಿರಿವಲಂ ಅಂದರೆ ಈ ಪವಿತ್ರ ಗುಡ್ಡ ಏನಿದೆ ಈ ದೇವಸ್ಥಾನದ ಹಿಂದೆ, ಆ ಪವಿತ್ರ ಗುಡ್ಡದ ಪ್ರದಕ್ಷಿಣೆಯನ್ನು ಹಾಕೋದು ಅಂತ. ಈಗ ಸೂರ್ಯ ಕೂಡ ಇಷ್ಟೊಂದು ಜನ ಪ್ರದಕ್ಷಿಣೆ ಮಾಡ್ತಾ ಇದ್ದಾರಲ್ಲ, ಅವ್ರಿಗೆ ಯಾಕೆ ಕಷ್ಟ ಕೊಡಬೇಕು ಅಂತ ಅವನು ಮುಳುಗ್ತಾ ಇದ್ದಾನೆ. ಅಂದರೆ ನಾವು 5:30 ನಾವು ಸ್ಟಾರ್ಟ್ ಮಾಡಿದ್ವಿ, ಬಿಸಿಲಲ್ಲಿ ಆಗಲ್ಲ ಅಂತ. ಹುಣ್ಣಿಮೆ ಇದೆ ಇವಾಗ, ಚಿತ್ತ ಪೂರ್ಣಿಮೆ ಇರೋದ್ರಿಂದ ಈ ಪೂರ್ಣಿಮೆ ಸಮಯದಲ್ಲಿ ಗಿರಿ ಪ್ರದಕ್ಷಿಣೆ ಮಾಡುವುದು ತುಂಬ ಶ್ರೇಷ್ಠ, 1000 ಕುದುರೆಗಳ ತ್ಯಾಗಕ್ಕೆ ಸಮಾನ ಅಂತ ಹೇಳ್ತಾರೆ. ನೋಡಿ, ಸೂರ್ಯ ಕೂಡ ಜನರು ಶಿವನ ಭಕ್ತರಿಗೆ ಅನುಕೂಲ ಆಗಲಿ ಅಂತಂದ್ಬಿಟ್ಟು ಅವನು ಮುಳುಗ್ತಾ ಇದ್ದಾನೆ, ತನ್ನ ಪ್ರಖರವಾದ ಬಿಸಿಲನ್ನು ಕಡಿಮೆ ಮಾಡ್ತಾ ಇದ್ದಾನೆ. ಭಕ್ತರಿಗೆ ಅನುಕೂಲವಾಗಲಿ, ತಂಪಾಗಿ ಅವರು ಪ್ರದಕ್ಷಿಣೆ ಮಾಡಲಿ ಅಂತ ಅವನು ಕೂಡ ತನ್ನ ರಥವನ್ನು ಮುಂದಕ್ಕೆ ತಗೊಂಡೋಗಿದ್ದಾನೆ. ನಮ್ಮ ಭಾಷೆಯಲ್ಲಿ ಮುಳುಗ್ತಾ ಇದ್ದಾನೆ ಅಂತ ಹೇಳ್ಬೋದು. ಮುಳುಗೋದಿಲ್ಲ, ಅವನು ನಡೀತಾನೇ ಇರ್ತಾನೆ, ನಾವು ಹೇಗೆ ನಡೀತಾ ಇದ್ದೀವಿ ಹಾಗೆ. ಓಕೆ, ಮುಂದಕ್ಕೆ ಹೋಗೋಣ. ಹಾಗೆ ನೋಡಿ, ಸೂರ್ಯನನ್ನು ದರ್ಶನ ಮಾಡಿಕೊಂಡು ಆಮೇಲೆ ಚಂದ್ರನನ್ನು ಕೂಡ ದರ್ಶನ ಮಾಡೋಣ. ಯಾಕೆ ಅಂದರೆ ಚಂದ್ರನನ್ನು ನಾವು ಯಾಕೆ ದರ್ಶನ ಮಾಡಬೇಕು ಅಂತ ಹೇಳ್ತೀನಿ. ಚಂದ್ರನಿಗೆ ಶಾಪ ವಿಮೋಚನೆಯಾಗಿದ್ದು ಈ ಅರುಣಾಚಲೇಶ್ವರದಲ್ಲಿ, ಈ ತಿರುವಣ್ಣಾಮಲೈ ಅಂತ ಏನಿದೆ, ಈ ಅರುಣಾಚಲ ಶಿವನ ಹತ್ರ ಒಂದು ಶಾಪ ವಿಮೋಚನೆ ಆಯಿತು. ಅದಕ್ಕೋಸ್ಕರ ಹುಣ್ಣಿಮೆಯಲ್ಲಿ ಗಿರಿ ಪ್ರದಕ್ಷಿಣೆ ಮಾಡಿದ್ರೆ, ಶಿವನಿಗೆ ಈ ಪ್ರದಕ್ಷಿಣೆ ಮಾಡಿ ಸೇವೆ ಮಾಡಿದ್ರೆ ಎಂತಹ ಪಾಪಗಳೆಲ್ಲ ಕಳೆದುಬಿಟ್ಟು ಜೀವನ್ಮುಕ್ತಿ ಹೊಂದಬಹುದು ಅಂತ ಶಿವ. ಇದು ಮಹಾಗಣಪತಿ ನೋಡಿ, ಇಲ್ಲಿ ದೇವಸ್ಥಾನ ನನಗೆ ತಮಿಳು ಓದೋಕ್ಕೆ ಬರಲ್ಲ, ಇದು ಗಣೇಶನ ದೇವಸ್ಥಾನನೇ. ಓಕೆ, ನಾನು ಹೇಳಿದ್ದೀನಿ ಅದರಲ್ಲಿ ವಿಡಿಯೋ, ಅದನ್ನು ಕೂಡ ಮ್ಯೂಟ್ ಮಾಡಿಲ್ಲ, ಅದ್ರ ಜೊತೆಗೆ ಇಲ್ಲೂ ಮಾತಾಡ್ತಾ ಇದ್ದೀನಿ, ನೋಡ್ತೀನಿ ಅದು ಹೇಗಾಗುತ್ತೆ ಅಂತ. ಇದು ಕೂಡ ಗಣೇಶನ ದೇವಸ್ಥಾನ. ಎಲ್ಲ ದೇವಸ್ಥಾನದಲ್ಲಿ ಒಳಗಡೆ ಶೂಟಿಂಗಿಗೆ ಅವಕಾಶ ಇರೋದಿಲ್ಲ, ಎಲ್ಲಿ ಬಿಟ್ಟಿದ್ದಾರೆ ಅಲ್ಲಿ ಮಾಡ್ತೀನಿ, ಇಲ್ಲದೆ ಇರೋ ಹತ್ರ ಇಲ್ಲ. ಆಯಿತಾ, ಇಲ್ಲಿ ನಿರಂತರ ಭೇಟಿಯಾಗೋ ನಿರಂತರ ಪ್ರದಕ್ಷಿಣೆಯಿಂದ ಜೀವನ್ಮರಣಗಳ ಕಾಲಚಕ್ರ ಏನಿದೆ ಅದರಿಂದ ನಾವು ಮುಕ್ತಿ ಪಡಿಬೋದು ಅಂತ ಸಹ ಹೇಳಲಾಗಿದೆ. ನಾವು ನೋಡಿ, ಇಲ್ಲಿ ಮ್ಯಾಪ್ ಹಾಕಿದ್ದಾರೆ ನೋಡಿ, ನಾವು ಎಲ್ಲಿದ್ದೀವಿ ಅಂತ ಇದು ತೋರಿಸುತ್ತೆ. ನಾವು ಗಿರಿ ಪ್ರದಕ್ಷಿಣೆ ಹಾಕೋವಾಗ ನಾವು ಎಲ್ಲಿದ್ದೀವಿ, ಇನ್ನೆಷ್ಟು ಕಿಲೋಮೀಟ್ರ್ ಹೋಗಬೇಕು, ಎಷ್ಟು ಕಿಲೋಮೀಟ್ರ್ ಬಂದಿದ್ದೀವಿ ಅಂತೆಲ್ಲ ತೋರಿಸುತ್ತೆ. ಅಲ್ಲಿಗೆ ಮ್ಯಾಪ್ ಹಾಕ್ಕೊಂಡು ಬಂದಿದ್ದಾರೆ. ಉದ್ದಕ್ಕೂ ಈ ಥರ ದೇವಸ್ಥಾನಗಳು. ಇದು ಇವ್ರದ್ದು, ಅವ್ರು ಯಾರು ಸ್ವಾಮಿಗಳಿದಾರಲ್ಲ, ಅವರು ತಮಿಳು ಸ್ವಾಮಿಗಳು ಯಾರು ಇದ್ದಾರಲ್ಲ ಅವ್ರದ್ದು ಮಠ. ಎಲ್ಲ ಮಠಗಳಿದೆ, ಸಿದ್ಧರ ಆಶ್ರಮಗಳಿವೆ. ತುಂಬ ಬೆವರು ಹೋಗಿಬಿಡ್ತಾ ಇದ್ದೀವಿ, ತುಂಬ ಸೆಕೆ ಇದೆ. ಬಿಸಿಲು ಈಗ ಕಡಿಮೆ ಆಗಿದ್ರೂ ಕೂಡ ತುಂಬ ಸೆಕೆ ಇದೆ. ಮತ್ತು ಇದಕ್ಕೆ ಒಂದು ದಂತಕಥೆ ಇದೆ. ಈ ಅಗ್ನಿಲಿಂಗ ಏನಿದೆ ಇದಕ್ಕೆ ಒಂದು ದಂತಕಥೆ ಇದೆ. ಆ ದಂತಕಥೆ ಏನು ಅಂತ ನೋಡೋಣ. ಒಮ್ಮೆ ವಿಷ್ಣು ಹಾಗೂ ಬ್ರಹ್ಮದೇವರ ಮಧ್ಯೆ ತಮ್ಮಲ್ಲಿ ಯಾರು ಹೆಚ್ಚು ಶಕ್ತಿಶಾಲಿ ಅಂತ ವಾಗ್ವಾದ ಸ್ಟಾರ್ಟ್ ಆಯಿತು. ಈ ಜಟಾಪಟಿ ವರ್ಷಗಳ ಕಾಲ ಮುಂದುವರಿತಾನೆ ಹೋಯಿತು. ನಾರದ ಮಹಾಮುನಿಗಳು ಕೂಡ ನಿಮ್ಮಲ್ಲಿ ಒಬ್ಬರಿಗಿಂತ ಒಬ್ಬರು ಯಾರೂ ಹೆಚ್ಚಿಲ್ಲಪ್ಪ, ಎಲ್ಲರೂ ಸಮಾನರು ಅಂತ ಹೇಳಿದ್ರು ಕೂಡ ಇವರ ವಾದ ಪ್ರತಿವಾದ ಕಡಿಮೆ ಆಗಲಿಲ್ಲ. ಇದನ್ನು ಗಮನಿಸ್ತಾ ಇದ್ದ ಶಿವ ನೋಡಿ, ಇಲ್ಲಿ ಮಕ್ಕಳನ್ನ ಈ ಥರ ಚಿಕ್ಕ ಗಾಡಿನಲ್ಲಿ ಕರ್ಕೊಂಡು ಬಂದಿದ್ದಾರೆ. ಏನು ಹೇಳ್ತಾರೆ, ಇವು ಮಕ್ಕಳು ಗಾಡಿ ತಳ್ಕೊಂಡು ಹೋಗೋದಲ್ಲೂ ಇರುತ್ತಲ್ಲ, ಏನೋ ಒಂಥರಪ್ಪ, ನನಗೂ ಮರ್ತೋಯ್ತು, ಬಾಯಿಗೆ ಬರಲ್ಲ. ಆಯಿತಾ, ಇದರಲ್ಲಿ ನೋಡಿ ಮಕ್ಕಳು ಕೂಡ ಶಿವನ ಪ್ರದಕ್ಷಿಣೆ ಭಕ್ತಿರಸ ಹೇಗೆ ಅಂತ ನಾವು ಅದ್ಭುತ, ನಾವು ಅದನ್ನು ಅನುಭವಿಸ್ಬೇಕಲ್ವಾ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಂದ ಹಿಡಿದು ಮಿಡಲ್ ಏಜಲ್ಲಿ ಇರೋರಿಂದ ಹಿಡಿದು ಎಲ್ಲರೂ ಆ ಶಿವನ ಭಕ್ತಿಯಲ್ಲಿ ಮಿಂದು ಹೇಳ್ತಾ ಇದ್ದಾರೆ. ಹೇಗೆ ನಡೀತಾ ಇದ್ದಾರೆ ಶಿವ 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 ಅಂತ, ಹರ ಹರ ಮಹಾದೇವ, ಓಂ ನಮಃ ಶಿವಾಯ, ಹರೋಹರ ಅಂತ ಶಿವನ ಭಕ್ತಿಯಲ್ಲಿ ಮಿಂದೆದ್ದು ಗಿರಿ ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ. ನಾವು ಕತೆ ಮುಂದುವರ್ಸೋಣ. ಆಮೇಲೆ ಶಿವ ಇದನ್ನು ನೋಡ್ತಾ ಇದ್ನಲ್ಲ, ಬ್ರಹ್ಮ ವಿಷ್ಣು ಜಗಳ ಮಾಡ್ತಾ ಇರೋದು. ಕೊನೆಗೆ ಅವನು ಪ್ರಖರವಾದ ಉದ್ದನೆಯ ಜ್ವಾಲೆಯ ರೂಪ ಪಡೆದು ಬ್ರಹ್ಮ ಹಾಗೂ ವಿಷ್ಣುವಿನ ಮಧ್ಯದಲ್ಲಿ ಸೃಷ್ಟಿಯಾಗಿ ಯಾರು ಇದು ತುದಿ ಅಥವಾ ತಳ ಮುಟ್ಟುವರು ಅವರೇ ಹೆಚ್ಚು ಶಕ್ತಿಶಾಲಿಗಳು ಅಂತ ಘೋಷಣೆ ಮಾಡಿದ. ಯಾರು? ಶಿವ. ಆಗ ಬ್ರಹ್ಮ ಹಂಸನಾಗಿ ಮೇಲೆ ಹಾರುತ್ತಾ ಹೋದ. ವಿಷ್ಣು ವರಾಹನಾಗಿ ಭೂಮಿ ಅಗಿಯುತ್ತಾ ಜ್ವಾಲೆಯ ತುದಿಯಲ್ಲಿದೆ ಅಂತ ಹುಡ್ಕೊಂಡು ಹೊಂಟ್ರು. ಇಲ್ಲಿ ಜಿಂಕೆಗಳಿದೆ, ಅದಕ್ಕೆ ಇದನ್ನು ಒಂಚೂರು ತೋರಿಸೋಣ ಅಂತ ನೋಡಿದೆ, ಅದು ಕಾಣಲಿಲ್ಲ ಅಷ್ಟು ಸರಿಯಾಗಿ. ಇಲ್ಲೊಂದು ದೇವಸ್ಥಾನ ಸಿಗ್ತಾ ಇದೆ ನೋಡಿ, ಹಾಗೆ ನೋಡಿಕೊಂಡು ಹಾಗೆ ನೋಡಿ ಹೇಗೆ. ನೀವಿಷ್ಟು ಫಾಸ್ಟಾಗಿ ನಡೀತಾ ಇಲ್ಲ, ನಾನು ವಿಡಿಯೋ ತುಂಬ ಲೆಂದಿ ಆಗುತ್ತೆ ಅಂತ ಅಂದ್ಬಿಟ್ಟು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ಅದಕ್ಕೆ ಹಂಗೆ ಫಾಸ್ಟಾಗಿ ಹೋಗೋ ಥರ ಕಾಣಿಸುತ್ತೆ. ನಾವು ನಿಧಾನಕ್ಕೆ ನಡ್ಕೊಂಡು ಹೋದ್ವಿ. ಶಿವ ಹೇಳ್ತಾನೆ, ನೀವು ಗಿರಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ಬಸರಿ ಹೆಂಗಸು ಯಾವ ಥರ ನಡೀತಾರೆ ಆ ಥರ ನಡಿಬೇಕು ಅಂತ ಹೇಳ್ತಾರೆ. ಅಂದರೆ ನಿಧಾನಕ್ಕೆ ಓಂ ನಮಃ ಶಿವಾಯ ಅಂದ್ಕೊಂಡು ನಡಿಬೇಕು ಅಂತ ಹೇಳ್ತಾನೆ. ಸೊ ನಿಧಾನಕ್ಕೆ ಹೋಗ್ತಾ ಇರೋದು, ನಾನು ಫಾಸ್ಟ್ ಫಾರ್ವರ್ಡ್ ಮಾಡೋದ್ರಿಂದ ಆ ಥರ ಕಾಣಿಸ್ತಾ ಇದೆ. ಓಕೆ, ಆಮೇಲೆ ಆ ಥರ ಶಿವ ಘೋಷಣೆ ಮಾಡ್ದ. ಆವಾಗ ಅವರಿಬ್ಬರು ಹುಡ್ಕೊಂಡು ಹೊರಟ್ರ. ವರ್ಷಾನುಗಟ್ಟಲೆ ಹುಡುಕಿದ್ರೂ ಸಿಗಲಿಲ್ಲ. ಒಬ್ರಿಗೆ ತುದಿ ಸಿಗಲಿಲ್ಲ, ಇನ್ನೊಬ್ರಿಗೆ ತಳ ಅನ್ನೋದು ಸಿಗಲಿಲ್ಲ.
ಈ ಸಂದರ್ಭದಲ್ಲಿ ಇಬ್ಬರಿಗೂ ತಮ್ಮ ಅಹಂಕಾರದ ಆತ್ಮಾವಲೋಕನ ಆಯಿತು. ಹೆಚ್ಚು ಶಕ್ತಿಶಾಲಿಯಾಗಿದ್ದ ಶಿವನನ್ನು ಕುರಿತು ಪ್ರಾರ್ಥನೆ ಮಾಡಿದ್ರು, ತಮ್ಮ ಮೂರ್ಖತನಕ್ಕೆ ಕ್ಷಮಾಪಣೆ ಕೇಳಿದ್ರು. ನಂತರ ಶಿವ ಇದೇ ರೂಪದಲ್ಲಿ ಇಲ್ಲಿ ನೆಲೆಸ್ದ. ಅಲ್ಲಿ ಏನಾಯಿತು ಅಂತಂದರೆ, ಬ್ರಹ್ಮ ಬರಬೇಕಾದ್ರೆ ಅಲ್ಲೊಂದು ಸಂಪಿಗೆ ಹೂವು ಬೀಳ್ತಾ ಇತ್ತಂತೆ. ಮೇಲೆ ಹಾರಬೇಕಾದ್ರೆ ಮೇಲಿಂದ ಸಂಪಿಗೆ ಹೂವು ಬೀಳ್ತಾ ಇತ್ತಂತೆ. ಸಂಪಿಗೆ ಹೂವನ್ನ ಕೇಳಿದಂತೆ, ಮೇಲೆ ತುದಿ ಏನಾದರೂ ನೋಡ್ದ ನೀನು ಅಂತ. ಸಂಪಿಗೆ ಹೂವು ಹೇಳ್ತು, ಇಲ್ಲ ನಾನೇನು ನೋಡಿಲ್ಲ, ನಾನು ಕಾಲದಿಂದ ಬೀಳ್ತಾನೇ ಇದ್ದೀನಿ, ಎಲ್ಲೂ ತುದಿ ಇಲ್ಲ, ಅಂತ್ಯ ಇಲ್ಲ, ಆದಿಲ್ಲ ಅಂತ. ಆವಾಗ ಹಾಗಾದರೆ ನೀನೊಂದು ಕೆಲಸ ಮಾಡು, ಇವಾಗ ಶಿವ ಕೇಳ್ತಾನೆ, ಬ್ರಹ್ಮ ತುದಿ ನೋಡಿದ್ನ ಅಂತ, ನೀನು ಹೂ ನೋಡ್ದ ಅಂತ ಹೇಳು, ನಾನು ನೋಡಿದೆ ಅಂತ ಹೇಳು ಅಂತ ಹೇಳ್ತಾನೆ. ಇಬ್ಬರು ಬಂದು ಆ ಥರ ಹೇಳ್ತಾರೆ, ಹೌದು ಬ್ರಹ್ಮ ನೋಡ್ದ ಅಂತ ಸಂಪಿಗೆ ಸಾಕ್ಷಿ ಹೇಳ್ತಾಳೆ. ಆಗ ಶಿವನಿಗೆ ಗೊತ್ತಾಯಿತು, ನಾನೇ ಈ ಸೃಷ್ಟಿ ಅಂತ ಹೇಳ್ಬಿಟ್ಟು ತೋರಿಸ್ಬಿಟ್ಟು, ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಯಾವ್ಯಾವ ಲಿಂಗ ಬರುತ್ತೆ ಅಂತ ನೀವು ಅಲ್ಲಿ ಗಮನಿಸಿ, ನಾನು ಅದನ್ನು ನೋಟ್ ಮಾಡಲ್ಲ. ಆಮೇಲೆ ಸಂಪಿಗೆ ಹೂ ಸುಳ್ಳು ಹೇಳಿದ್ದು ಅಂತ ಶಿವನಿಗೆ ಗೊತ್ತಾಯಿತು. ಬ್ರಹ್ಮನಿಗೂ ಶಾಪ ಕೊಟ್ಟ, ಭೂಲೋಕದಲ್ಲಿ ನಿನಗೆ ಪೂಜೆ ಇಲ್ಲದ ಹಾಗಾಗಲಿ ಅಂತ. ಸಂಪಿಗೆಗೂ ಶಾಪ ಕೊಟ್ಟ, ನನ್ನ ಪೂಜೆಯಲ್ಲಿ ನಿನಗೆ ಅವಕಾಶ ಇಲ್ಲ ಅಂತ ಕೊಟ್ಟ. ಹೀಗಾಗಿ ಸಂಪಿಗೆನ ಇವತ್ತಿಗೂ ಶಿವ ಪೂಜೆಯಲ್ಲಿ ಬಳಸೋದಿಲ್ಲ. ಮತ್ತು ಇಲ್ಲಿ ಗಿರಿ ಪ್ರದಕ್ಷಿಣೆ ಮಾಡಿ ಬಡವರಿಗೆ, ನಿರ್ಗತಿಕರಿಗೆ ದಾನ ಮಾಡಬೇಕು, ಮತ್ತು ಊಟ ಇಲ್ಲದವ್ರಿಗೆ ಊಟ ಕೊಡಬೇಕು, ಒಂದಿಬ್ಬರು ಊಟ ಹಾಕಿಸ್ಬೇಕು ಅಂತ ಹೇಳ್ತಾರೆ. ಚಂದ್ರನನ್ನು ಗಮನಿಸಿ, ಚಂದ್ರ ಬಂದ, ಸೂರ್ಯ ಮುಳುಗ್ದ, ಚಂದ್ರ ಬಂದ. ಚಂದ್ರನನ್ನು ಗಮನಿಸ್ತಾ ಹೋಗೋಣ. ಇವಾಗ ನೋಡಿ, ಚಂದ್ರ ನಮ್ಮ ಹಿಂದೆ ಇದ್ದಾನೆ, ಈಗ ಹುಟ್ಟಿದ್ದಾನೆ ಅನಿಸುತ್ತೆ ಅಲ್ವಾ. ಇವಾಗ ಹೋಗ್ತಾ ಹೋಗ್ತಾ ನಾನು ಚಂದ್ರನನ್ನು ಕೂಡ ಗಮನಿಸ್ತಾ ನೋಡಿ, ನಾನು ಹಿಂದೆ ತಿರುಗಿ ಚಂದ್ರನನ್ನು ನೋಡ್ತಾ ಇದ್ದೀನಿ, ನಮಸ್ಕಾರ ಮಾಡ್ತಾಯಿದ್ದೀನಿ. ನಮಸ್ಕಾರ ಮಾಡಿಕೊಂಡು ನೋಡಿ, ಹಿಂದೆ ಇದ್ದಾನೆ, ಬೆಟ್ಟದ ಮೇಲೆ ಹಿಂದೆ ಇದ್ದಾನೆ. ನಾವು ಮುಂದೆ ಹೋಗ್ತಾ ಇದ್ದೀವಿ. ಚಂದ್ರನಿಗೆ ನಮಸ್ಕಾರ ಮಾಡಿಕೊಂಡು ಮುಂದೆ ಪ್ರದಕ್ಷಿಣೆ. ಸೊ ನಾವು 5:30-6 ಗಂಟೆ ಆಗಿತ್ತು ಬಿಟ್ಟಾಗ. ಹಂಗೆ ಹೋಗ್ತಾ ಇದ್ದೀವಿ. ಶಿವ ಶಿವ ಹರ ಹರ ಮಹಾದೇವ ಅಂತಂದು. ಸರಿ, ಇದಕ್ಕೆ ಆಮೇಲೆ ಇವರಿಗೆ ತಮ್ಮ ತಪ್ಪಿನ ಅರಿವಾಗಿ ಬ್ರಹ್ಮ ಮತ್ತು ವಿಷ್ಣು ಏನು ಮಾಡಿದ್ರು, ಕ್ಷಮೆ ಕೇಳಿದ್ರು ಶಿವನನ್ನು. ಆಗ ಕ್ಷಮೆ ಕೇಳಿ ಏನು ಹೇಳಿದ್ರು, ಶಿವ ನೀನು ಇಲ್ಲೇ ನೆಲೆ ನಿಂತು ಭಕ್ತರನ್ನ ಉದ್ಧಾರ ಮಾಡು, ಎಲ್ರಿಗೂ ಭಕ್ತರನ್ನ ಹರಿಸು ಮತ್ತು ಮುಕ್ತಿ ಕೊಡು ಅಂತ ಕೇಳಿದ್ರು. ನೋಡಿ, ಇಲ್ಲೊಂದು ಮ್ಯಾಪ್ ಹಾಕಿದ್ದಾರೆ. ಹೋಗ್ತಾ ಹೋಗ್ತಾ ದಾರಿನಲ್ಲಿ ಇದೇ ಥರ ಮ್ಯಾಪ್ಗಳೆಲ್ಲ ಇದೆ. ನಾವೆಲ್ಲಿದ್ದೀವಿ ಅಂತ ತೋರಿಸ್ತಾರೆ. ರೆಡ್ ಮಾರ್ಕ್ ಇರೋದು ನಾವಿರೋದನ್ನು ತೋರಿಸೋ ಮಾರ್ಕು. ಆಮೇಲೆ ಹಾಗೆ ಕೇಳಿದ ಮೇಲೆ ಬ್ರಹ್ಮ ವಿಷ್ಣು ಶಿವ ಅವರ ಮಾತಿಗೆ ಒಪ್ಪಿ ಅಲ್ಲೇ ನೆಲೆಸಿ ಅರುಣಾಚಲ ಅಂತ ಆ ಕ್ಷೇತ್ರಕ್ಕೆ ಹೆಸರು ಬಂತು. ಸಂಸ್ಕೃತದಲ್ಲಿ ಅರುಣ ಅಂದರೆ ಕೆಂಪು ಬಣ್ಣ. ಶಿವನ ಪ್ರಖರ ತೇಜಸ್ಸು ಏನಿದೆ, ಅಗ್ನಿಲಿಂಗವಾಗಿದ್ನಲ್ಲ, ಅಗ್ನಿಯ ಪ್ರಖರ ತೇಜಸ್ಸನ್ನು ಹೊಂದಿದ್ನಲ್ಲ, ಅದಕ್ಕೆ ಅವನಿಗೆ ಅರುಣಾಚಲ ಅಂದರೆ ಕೆಂಪು ಬಣ್ಣದ ಶಿವ ಅಂತ ಬಂತು. ಅಚಲ ಅಂದರೆ ಚಲಿಸಲಾಗದ್ದು, ಅಂದರೆ ಶಿವ ಇಲ್ಲಿ ಅಚಲನಾಗಿ ನೆಲೆಸಿದ್ದಾನೆ ಅಂತ ಪ್ರತೀತಿ. ಇಲ್ಲಿ ಕಾರ್ತಿಕೈ ದೀಪ ಅಂತ ತುಂಬ ಪ್ರಮುಖ ಉತ್ಸವವನ್ನು ನಡೆಸ್ತಾರೆ. ಬೆಟ್ಟದ ಮೇಲೆ ಅಲ್ಲಿ ಕಾರ್ತಿಕ ದೀಪ ಹಚ್ತಾರೆ, ದೊಡ್ಡದೊಂದು ದೀಪ ಹಚ್ತಾರೆ ಬೃಹದಾಕಾರವಾಗಿ. ಇದು ಶಿವನ ಉಪಸ್ಥಿತಿಯನ್ನು ಬೆಳಗಿನ 4 ಗಂಟೆಗೆ ಭರಣಿ ನಕ್ಷತ್ರದಲ್ಲಿ ಕಾರ್ತಿಕ ದೀಪನ ಬೆಳಗಿಸ್ತಾರೆ ಅಂತ. ಅರುಣಾಚಲ ಬೆಟ್ಟದಲ್ಲಿ ಒಟ್ಟು 8 ಶಿವಲಿಂಗ ಇದೆ ಸುತ್ತು. ಇವಾಗ ನಾನು ತೋರಿಸ್ಕೊಂಡು ಹೋಗ್ತೀನಿ, ನಾನು ಹೇಳ್ತಾ ಹೋಗ್ತೀನಿ. ಅವು ಯಾವ ಲಿಂಗಮ್ಮ ಅಂತಂದರೆ, ನಾನು ಇವಾಗ ಕೂಡ ಹೇಳ್ತೀನಿ, ಅಲ್ಲೂ ಕೂಡ ಹೇಳ್ತಾ ಹೋಗಿದ್ದೀನಿ. ಮೊದಲು ಇಂದ್ರಲಿಂಗ, ಪೂರ್ವದಲ್ಲಿ ಇಂದ್ರಲಿಂಗ ಸಿಗುತ್ತೆ. ಈ ಇಂದ್ರ ಆಕಾಶ ದೇವತೆಗಳ ದೊರೆ ಮತ್ತು ಇದಕ್ಕೆ ಅಧಿಪತಿ ಬಂದು ಸೂರ್ಯ ಹಾಗೂ ಶುಕ್ರ. ಈ ಪ್ರತಿಫಲ ಏನು ಸಿಗುತ್ತೆ ಈ ಇಂದ್ರಲಿಂಗನಿಗೆ ನಮಸ್ಕಾರ ಮಾಡಿದ್ರೆ ಅಂದರೆ ಆಯುಷ್ಯ ವೃದ್ಧಿ ಆಗುತ್ತೆ ಹಾಗೂ ಪ್ರಸಿದ್ಧಿ ಸಿಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟು ಬಂದು ಅಗ್ನಿಲಿಂಗಮ್ ಸಿಗುತ್ತೆ. ನಾನು ಸ್ಟಾರ್ಟ್ ಮಾಡಿದ್ವಲ್ಲ ಅಗ್ನಿಲಿಂಗಮ್ಮು, ಅದು ಅಗ್ನಿಲಿಂಗಮ್ಮು, ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಅದು ನೈಋತ್ಯ ದಿಕ್ಕು ಇರೋದು. ಮತ್ತು ಸ್ಥಾಪಿಸಿದರು ಅಗ್ನಿದೇವ, ಅದನ್ನು ಸ್ಥಾಪಿಸಿರೋದು ಅಗ್ನಿಲಿಂಗಮ್ಮನ. ಚಂದ್ರ ಬಂದು ಅದಕ್ಕೆ ಅಧಿಪತಿ. ಇದನ್ನು ನಮಸ್ಕಾರ ಮಾಡೋದ್ರಿಂದ ನೋಡಿ, ಇದನ್ನು ತೋರಿಸ್ತಾ ಇದ್ದೀನಲ್ಲ, ಇದು ಯಾವ ಲಿಂಗ. ಅಗ್ನಿ ಆದಮೇಲೆ ಇದು ಯಮಲಿಂಗಮ್ ಇರಬೇಕು. ನಾನು ಅಲ್ಲಿ ಹೇಳ್ತಾ ಹೋಗ್ತೇನೆ, ನೀವು ಗಮನಿಸಿ. ಯಮಲಿಂಗಮ್ಮು, ಆಮೇಲೆ ನಿರುತಿಲಿಂಗಮ್ಮು, ಅಂದರೆ ಆಗ್ನೇಯದಲ್ಲಿರೋದು. ವರುಣಲಿಂಗಮ್ಮು, ವಾಯುಲಿಂಗಮ್ಮು, ಕುಬೇರಲಿಂಗಮ್ಮು, ಈಶಾನ್ಯಲಿಂಗಮ್ ಅಂತ 8 ಲಿಂಗಗಳು ಸಿಗ್ತವೆ. ಮತ್ತು ಸೂರ್ಯಲಿಂಗಮ್ಮು, ಚಂದ್ರಲಿಂಗಮ್ ಕೂಡ ಸಿಗುತ್ತೆ. ಪ್ರದಕ್ಷಿಣೆ ನೋಡ್ತಾ ಇದ್ದೀರಲ್ವ ಹೇಗೆ ಹೋಗ್ತಾ ಇದ್ದೀವಿ ಅಂತ. ನಾವು ಇಲ್ಲಿ ನವಗ್ರಹ ಕೂಡ ಇದೆ. ನವಗ್ರಹಕ್ಕೆ ಒಂದು ಪ್ರದಕ್ಷಿಣೆ ಮಾಡಿಕೊಂಡು, ನಾನು ಕರ್ಪೂರ ಹಚ್ಚೋವಾಗ ಆ ಕಡೆ ಈ ಕಡೆ ಒಂಚೂರು ಮೊಬೈಲು ಆ ಕಡೆ ಈ ಕಡೆ ಮಾಡಿದ್ದೀನಿ, ಕ್ಷಮಿಸಿ. ಸ್ವಲ್ಪ ಈ ಥರ ಎಲ್ಲ ಮಾಡಿದ್ದೀನಿ, ಅಂದರೆ ರಶ್ಶು ತುಂಬ ಕ್ರೌಡ್ ಇರೋದರಿಂದ ಈ ಥರ ಆಗಿದೆ. ಸರಿ, ಇವಾಗ ಹಾಗೆ ಹೋಗ್ತಾ ಇದ್ದೀವಿ. 8 ಲಿಂಗಗಳನ್ನು ದರ್ಶನ ಮಾಡ್ತೀವಿ ದಾರಿನಲ್ಲಿ. ಮತ್ತು ಸೂರ್ಯಲಿಂಗಮ್, ಚಂದ್ರಲಿಂಗಮ್ ಅದನ್ನು ದರ್ಶನ ಮಾಡ್ತೀವಿ. ಅಲ್ಲಿ ನಮಗೆ ಸೆಂದಿಲ್ ಅವ್ರು ಕೈ ಮಾಡ್ತಾಯಿದ್ದಾರೆ, ಇಲ್ಲಿದ್ದೀನಿ ಅಂತ, ಮಿಸ್ ಆಗಬಾರ್ದು ಅಂತ. ಅಂದರೆ
ಒಂದೇ ಥರ ಫಾಸ್ಟಾಗಿ ನಡೆಯೋಕ್ಕಾಗಲ್ಲ. ನಾನು ಒಂದು ಸ್ವಲ್ಪ ಸ್ಲೋ, ಎಲ್ರಿಗಿಂತ ನಾನೇ ಸ್ಲೋ ಇದ್ದೆ. ಮೊಬೈಲ್ದೊಂದು ಮಾಡ್ಕೋತಾ ಇದ್ನಲ್ಲ, ಕ್ಯಾಮ್ರಾ ಒಂಚೂರು ಅಲ್ಲೊಂಚೂರು ಇಲ್ಲೊಂಚೂರು ಕ್ಲಿಪ್ಪಿಂಗ್ಸ್ ತೊಗೋತಾ ಇದ್ನಲ್ಲ, ಸೊ ನಾನು ಹಿಂದೆ ಇದ್ದೆ ಎಲ್ರಿಗಿಂತ. ಮಿಸ್ ಆಗಬಾರ್ದು ಅಂತ ಕೈ ಮಾಡ್ತಾಯಿದ್ರು. ಒಂದು ಅದ್ಭುತವಾದ ಅನುಭೂತಿ ಅಂತ ನಾವು ಹೇಳ್ಬೋದು. ಈ ಅದ್ಭುತ ಅನುಭೂತಿಯನ್ನು ನಾವಲ್ಲಿ ಹೋಗಿ ಅನುಭವಿಸಬೇಕು. ನಾವಲ್ಲಿ ಹೋದರೆ ನಮಗೆ ಆ ಶಿವನ ಭಕ್ತಿ ರಸದಲ್ಲಿ ಮಿಂದರೆ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಇರಲಿ, ಬಾಡಿ ಪೇನ್, ಲೆಗ್ ಪೇನು, ಬಾಡಿ ಪೇನ್ ಆಗುತ್ತೆ, ತುಂಬ ಸೆಕೆ ಇರುತ್ತೆ, ಸ್ವಲ್ಪ ನಿಮಗೆ ಕಿರಿಕಿರಿ ಅನಿಸಿದ್ರೂ ಆ ಆಧ್ಯಾತ್ಮದ ಅನುಭೂತಿಯನ್ನು, ಆ ಪ್ರದಕ್ಷಿಣೆಯ ಅನುಭೂತಿಯನ್ನು ಎಲ್ಲರೂ ಒಂದು 5-6 ಲಕ್ಷ ಜನ ಇರ್ಬೋದು. 14 ಕಿಲೋಮೀಟ್ರ್ ಸುತ್ತೂ ಹೀಗೆ ನಡೀತಾನೆ ಇದ್ದಾರೆ. ಫುಲ್ ಒಂದೇ ರೌಂಡ್ ಬರೋದು ಅಂದರೆ ಒಂದು 5-6 ಲಕ್ಷ ಜನಕ್ಕಿಂತ ಜಾಸ್ತಿ ಇದ್ದಾರೆ ಅಂತ ಹೇಳ್ಬೋದು. ಒಂದೇ ಭಕ್ತಿ ರಸದಲ್ಲಿ, ಶಿವನ ಭಕ್ತಿ ರಸದಲ್ಲಿ ಮಿಂದೆದ್ದು ಎಲ್ಲರೂ ಓಂ ನಮಃ ಶಿವಾಯ ಅಂದ್ಕೊಂಡು ನಡೆಯೋದೇನಿದೆಯಲ್ಲ, ಒಂದು ಅದ್ಭುತವಾದ ಅನುಭವ ಅಂತ ಹೇಳ್ಬೋದು. ನೋಡಿ, ಚಂದ್ರ ಎಲ್ಲಿ ಬರ್ತಾ ಇದ್ದಾನೆ ಇವಾಗ. ನನ್ನ ಪಕ್ಕ ಬಂದ, ಹಿಂದೆ ಇದ್ದ ಅಲ್ವಾ, ಇವಾಗ ನಮ್ಮ ಪಕ್ಕ ಬರ್ತಾ ಇದ್ದಾನೆ ನೋಡಿ. ಹೊತ್ತು ಕಳೆದ ಹಾಗೆ ಚಂದ್ರ ಆ ಕಡೆಯಿಂದ ಈ ಕಡೆ ಬರ್ತಾನೆ. ನಾನು ಏನು ಹೇಳ್ತಾ ಇದ್ದೆ ಅಂದರೆ, ಅದೇ ಶಿವನ ಭಕ್ತಿ ರಸದಲ್ಲಿ ಎಲ್ಲರೂ ಒಂದೇ ಸರಿ ಮಿಂದೆದ್ದು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಯಾವ ಆಸೆಗಳು ಬೇಡ. ಇಲ್ಲಿ ನೋಡಿ, ನಿತ್ಯಾನಂದನ ಫೋಟೋ ಗಮನಿಸ್ತಾ ಇದ್ದೀರಾ, ಅವ್ರದ್ದು ಒಂದು ಆಶ್ರಮ ಇದೆ ಇಲ್ಲಿ. ನಿತ್ಯಾನಂದ ಅವ್ರದ್ದು ಕೂಡ ಇಲ್ಲೊಂದು ಆಶ್ರಮ ಇದೆ. ಓಕೆ, ಅವರು ಕೂಡ ಶಿವನ ಭಕ್ತರಲ್ವ, ಅದ್ರ ಬಗ್ಗೆ ಏನು ಕಮೆಂಟ್ ಬೇಡ ಅವ್ರ ಬಗ್ಗೆ. ನಾವು ಹೇಳ್ತಾ ಇರೋದೇ ಬೇರೆ. ಸೊ ಶಿವನ ಆರಾಧನೆಯಿಂದ ಜೀವನ್ಮರಣದ ಚಕ್ರವನ್ನು ನಾವು ತಪ್ಪಿಸ್ಕೊಳ್ಬೋದು ಅನ್ನೋದಾದರೆ ನಾವು ಯಾಕೆ ಮಾಡಬಾರ್ದು ಅಲ್ವಾ? ಜೀವನ್ಮರಣಗಳ ಚಕ್ರವನ್ನು ತಪ್ಪಿಸ್ಕೊಂಡು ನಾವು ಶಿವನ ಹತ್ತಿರ ಶಾಶ್ವತವಾಗಿ ಶಿವನ ಹತ್ತಿರ ನೆಲೆಸ್ತೀವಿ ಅನ್ನೋದಾದರೆ ಯಾಕೆ ಮಾಡಬಾರ್ದು ಇದನ್ನು ಅಂತ. ನನಗೆ 20 ವರ್ಷದಿಂದ, ಒಂದು 15 ವರ್ಷದ ಮೇಲಿಂದ ನನಗೆ ಆಸೆ ಇತ್ತು ಹೋಗಬೇಕು ಅಂತ. ಹೋಗೋಕ್ಕಾಗಿರಲಿಲ್ಲ ಈ ಪ್ರದಕ್ಷಿಣೆಗೆ. ಈಗ ಅವಕಾಶ ಸಿಕ್ತು. ಆ ಅವಕಾಶನೂ ಕೂಡ ಆ ಶಿವನೇ ಕಲ್ಪಿಸ್ಕೊಟ್ಟ ಅಂತ ಹೇಳ್ಬೋದು. ಆ ಶಿವ ನಮಗೆ ಒಪ್ಪಿಗೆ ಕೊಟ್ಟು ಕರೆಸ್ಕೋತಾನಂತೆ. ಬರ್ರಿ ನೀವು ಗಿರಿ ಪ್ರದಕ್ಷಿಣೆ ಮಾಡಿ ಅಂತ ಅವನೇ ಒಪ್ಪಿಗೆ ಕೊಟ್ಟು ಕರೆಸ್ಕೊಳ್ಳೋದ್ರಿಂದ ನಮಗೆ ಈ ಆಧ್ಯಾತ್ಮದ ಅನುಭೂತಿ ಸಾಧ್ಯ, ಇಲ್ಲಾಂದರೆ ಸಾಧ್ಯ ಆಗೋದಿಲ್ಲ ಅಂತ ಯಾರೋ ಬಲ್ಲವರು ಹೇಳಿದ್ರು. ಅವನು ಪರ್ಮಿಷನ್ ಕೊಟ್ಟು ನಮ್ಮನ್ನು ಕರೆಸ್ಕೋಬೇಕು, ಅಲ್ಲಿವರೆಗೂ ನಮಗೆ ಬರೋಕ್ಕಾಗೋದಿಲ್ಲ ಅಂತ. ಅಂದರೆ ನಾವು ಹೋಗಬೇಕು ಅಂದರೂ ಕೂಡ ಏನಾದರೂ ಅಡ್ಡಿ ಆತಂಕ ಬರ್ತಾನೆ ಇರುತ್ತೆ ಅಂತ. ತುಂಬ ಒಂದು ಎಂಥ ಅನುಭೂತಿ ಅಂತಂದರೆ ನನಗೆ ವಿವರಿಸೋಕ್ಕಾಗ್ತಾಯಿಲ್ಲ ಆ ಅನುಭೂತಿನ. ತುಂಬ ಚೆನ್ನಾಗಿ ಅನ್ನಿಸುತ್ತೆ. ಮತ್ತು ಕ್ರೌಡ್ ಇದೆಯಲ್ಲ, ಆ ಕ್ರೌಡು ನಮಗೇನು ಡಿಸ್ಟರ್ಬ್ ಆಗೋದಿಲ್ಲ. ಅಷ್ಟು ಜನ ಇದ್ದರೂ ಕೂಡ ಯಾರಿಗೂ ಏನೂ ಡಿಸ್ಟರ್ಬ್ ಆಗೋಲ್ಲ. ಎಲ್ಲರೂ ಅವ್ರ ಪಾಡಿಗವರು ನೋಡಿ, ಯಾರು ಡಿಸ್ಟರ್ಬ್ ಮಾಡಲ್ಲ, ಯಾರು ಮಾತಾಡ್ಸಲ್ಲ. ಅವ್ರ ಪಾಡಿಗವರು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂದ್ಕೊಂಡು ನಡೀತಾ ಇದ್ದಾರೆ. ಹೇಗೆ ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ, ಯಾರಿಗೆ ಹೇಗಾಗುತ್ತೆ ಹಾಗೆ ಸಾಕ್ಸ್ ಹಾಕ್ಕೊಂಡಿದ್ದಾರೆ. ಕೆಲವೊಬ್ಬರು ವಯಸ್ಸಾದವರು ಸಾಕ್ಸ್ ಹಾಕ್ಕೊಂಡಿದ್ದಾರೆ, ಮತ್ತು ವಯಸ್ಸಾದವ್ರು ತೀರಾ ಆಗೋದಿಲ್ಲ ಅಂದವರು ಚಪ್ಪಲಿ ಹಾಕ್ಕೊಂಡಿದ್ದಾರೆ, ಪರವಾಗಿಲ್ಲ. ಆದರೆ ಒಂದು 80% 90% ಜನ ಚಪ್ಪಲಿ ಹಾಕ್ಕೊಂಡಿಲ್ಲ, ಬೇರ್ ಫೂಟಲ್ಲೇ ನಡೀತಾ ಇದ್ದಾರೆ, ಬರಿಗಾಲಲ್ಲಿ ನಡೀತಾ ಇದ್ದಾರೆ. ಚಂದ್ರನ ನೋಡ್ರಿ, ಹಾಗೆ ಚಂದ್ರನ ದರ್ಶನ ಮಾಡ್ಕೊಳ್ಳಿ. ಹೋಳಿ ಹುಣ್ಣಿಮೆ ಅಲ್ವಾ, ಚಿತ್ತಾ ಪೂರ್ಣಿಮೆ ಇದು. ಇಲ್ಲೊಂದು ಹಸು ನಿಂತಿದೆ, ಇದಕ್ಕೊಂದು ಎಕ್ಸ್ಟ್ರಾ ಕಾಲಿದೆ ಅಂತ ಇಲ್ಲೊಂದು ನಿಲ್ಲಿಸಿದ್ದಾರೆ. ಪೂಜೆ ಮಾಡೋರು, ನಮಸ್ಕಾರ ಮಾಡೋರು ಮಾಡ್ಕೊಳ್ಳಿ ಅಂತ ನಮಸ್ಕಾರ ಮಾಡ್ಕೋತಾ ಇದ್ದಾರೆ. ಎಂಥ ಒಂದೇ ದಿನದಲ್ಲಿ, ಒಂದು ರಾತ್ರಿಯಲ್ಲಿ, ಒಂದೇ ಸಮಯದಲ್ಲಿ ಲಕ್ಷಾಂತರ ಜನ ಈ ಶಿವರಾತ್ರಿ ಥರ, ಶಿವರಾತ್ರಿಯಲ್ಲಿ ಹೇಗೆ ಜಗತ್ತಿನ ತುಂಬ ಶಿವ 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 ಅಂತ ಇಡೀ ಜಗತ್ತೇ ಶಿವಮಯವಾಗುತ್ತೋ ಹಾಗೆ ಅರುಣಾಚಲದಲ್ಲಿ ನೋಡಿ, ಇಲ್ಲಿ ಯಾರಿಗೆ ಹೊಟ್ಟೆ ಹಸ್ತಿರುತ್ತೆ ಅವರಿಗೆ ಅನ್ನಪ್ರಸಾದ, ಅನ್ನ ಸಂತರ್ಪಣೆ ನಡೀತಾ ಇರುತ್ತೆ ಕೆಲವೊಂದು ಜಾಗಗಳಲ್ಲಿ. ಅದನ್ನು ಹೊಟ್ಟೆ ಹಸಿದ್ರೆ ಊಟ ಮಾಡ್ಬೋದು. ದೂರದಿಂದ ಬಂದಿರ್ತಾರೆ. ಆ ಆತ್ಮನನ್ನು ತೃಪ್ತಿ ಮಾಡೋಕ್ಕೆ ಎಷ್ಟೊಂದು ಜನ ಅನ್ನದಾನ ಕೂಡ ಮಾಡ್ತಾರೆ. ಜೀವಾತ್ಮನನ್ನು ತೃಪ್ತಿಪಡಿಸೋದಕ್ಕೆ ಅನ್ನದಾನ ಕೂಡ ನಡೀತಾ ಇದೆ. ಜೀವಾತ್ಮನನ್ನು ತೃಪ್ತಿಪಡಿಸಿ ಆಮೇಲೆ ತಾನೇ ನಾವು ಪರಮಾತ್ಮನನ್ನು ಮುಟ್ಟೋಕ್ಕಾಗೋದು ಅಂತ. ಎಂಥ ಅದ್ಭುತವಾದ ಕಾನ್ಸೆಪ್ಟ್ ಅಲ್ವಾ? ಹೀಗೆ ನೋಡಿ, 5-6 ಲಕ್ಷ ಜನ ಒಂದೇ ಸಮಯದಲ್ಲಿ, ಆ ಹುಣ್ಣಿಮೆ ದಿವಸ ಒಂದೇ ಸಮಯದಲ್ಲಿ ಎಲ್ಲರೂ ಒಂದೇ ಸಮ ಪ್ರದಕ್ಷಿಣೆ ಆಗ್ತಾ, ಆ ಗಿರಿ ಪ್ರದಕ್ಷಿಣೆ ಮಾಡ್ತಾ, ಅಲ್ಲಿರೋ ಲಿಂಗಗಳಿಗೆ, ಅಲ್ಲಿರೋ ದೇವರಿಗೆ ನಮಸ್ಕಾರ ಮಾಡ್ತಾ, ಗಣೇಶನ ಒಪ್ಪಿಗೆ ತಗೊಂಡು, ಇದು ನೋಡಿ, ಇದು ಒಂದು ಲಿಂಗಮ್. ನಾನು ಅಲ್ಲಿ ಹೇಳಿದ್ದೀನಿ ಯಾವ ಲಿಂಗಮ್ ಅಂತ ಕೇಳಿಸ್ಕೊಳ್ಳಿ. ನನಗೆ ಇಲ್ಲಿ ತಮಿಳಲ್ಲಿರೋದ್ರಿಂದ ಗೊತ್ತಾಗಲ್ಲ, ಹೊರಗಿನ ಬೋರ್ಡಲ್ಲಿ ಇರಬೇಕು.
ನಾನು ಅದಕ್ಕೆ ದೇವ್ರನ್ನ ತೋರಿಸ್ತಾ ಇದ್ದೀನಿ. ಮತ್ತು ಅಲ್ಲೂ ಕೂಡ ಹೇಳಿದ್ದೀನಿ ಕೇಳಿಬಿಟ್ಟು. ಹೀಗೆ ನಾನು ಏನು ಹೇಳ್ತಾ ಇದ್ದೆ, ಈ ಆಧ್ಯಾತ್ಮದ ಅನುಭೂತಿಯನ್ನು ಪಡೆಯೋದು ತುಂಬ ಅಪರೂಪದ ಕ್ಷಣ ಅಂತ ಹೇಳ್ಬೋದು. ನೋಡಿ ಚಂದ್ರ ಇವಾಗ ಎಲ್ಲಿ ಬಂದಿದ್ದಾನೆ, ಜೊತೆಗೆ ನಮ್ಮ ಜೊತೆಗೆ ಚಂದ್ರ ಕೂಡ ನೋಡಿ. ನಾನು ಶಾಪ ವಿಮೋಚನೆ ಆಗಿದೆ ನಂದಿಲ್ಲಿ, ನೀವು ಕೂಡ ಪ್ರದಕ್ಷಿಣೆ ಮಾಡಿ ಅಂತ ನಮಗೆ ಹೇಳ್ತಾ ಇರೋ ಹಾಗಿದೆ. ಚಂದ್ರ ನಮ್ಮ ಪಕ್ಕ ಬಂದ್ಬಿಟ್ಟು ಮಾಡಿರಿ ನಿಮಗೆಲ್ಲ ಒಳ್ಳೆಯದಾಗಲಿ, ನಾನು ಕೂಡ ಇಲ್ಲಿ ಶಾಪ ವಿಮೋಚನೆ ತೊಗೊಂಡಿದ್ದೀನಿ, ನನಗೂ ಕೂಡ ಶಿವ ಒಳ್ಳೇದು ಮಾಡಿದ್ದಾನೆ ಅಂತ ಚಂದ್ರ ನಮಗೆಲ್ಲ ಗೈಡೆನ್ಸ್ ಕೊಡ್ತಾ ಇದ್ದಾನೆ ಅಂತ ಅನಿಸುತ್ತೆ ಅಲ್ವಾ. ಫೀಲಿಂಗ್ ಆ ಥರ ಬರುತ್ತೆ. ನಿಮಗೇನು ಅನಿಸುತ್ತೆ ಅಂತ ನೀವು ಕಮೆಂಟ್ ಮಾಡಿ ಹೇಳಿ ಆಯಿತಾ. ದಯವಿಟ್ಟು ಈ ವಿಡಿಯೋನ ಎಲ್ಲರೂ ಪೂರ್ತಿಯಾಗಿ ನೋಡಿ, ಈ ಆಧ್ಯಾತ್ಮದ ಅನುಭೂತಿಯನ್ನು ಎಲ್ಲರೂ ನೀವು ಹೊಂದಿ, ಸಾಧ್ಯವಾದರೆ ಹೋಗಿ ಬನ್ನಿ. ಮಕ್ಕಳನ್ನ ಎತ್ಕೊಂಡು ಕೂಡ ನಡೀತಾ ಇದ್ದಾರೆ ನೋಡಿ ಅಲ್ವಾ. ಎಂಥ ಮಕ್ಕಳದು ಕೂಡ ಒಂದು ಭಾಗ್ಯ. ಈ ಥರ ಅವ್ರ ತಂದೆ ತಾಯಿ ಎತ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಮಕ್ಕಳಿಗೂ ಒಳ್ಳೆಯದಾಗಲಿ ಅಂತ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ಕೈಯಲ್ಲಿ ಎತ್ಕೊಂಡು ಹೋಗ್ತಾ ಇದ್ದಾರೆ ಮಕ್ಕಳನ್ನ, ಚಿಕ್ಕ ಮಕ್ಕಳನ್ನ. ತಾವು ಕೂಡ ನಡೀತಾ ಇದ್ದಾರೆ. ಎಂತಹ ಅಪರೂಪದ ಅನುಭವ, ಆಧ್ಯಾತ್ಮಿಕವಾದಂತಹ ಅನುಭವ. ಇಲ್ಲಿ ಒಂದು ಲಿಂಗ ಇದೆ, ಇಲ್ಲಿ ನೋಡಿ ಆ ವಾಯುಲಿಂಗಮ್ ಬೋರ್ಡ್ ಇದೆ ನೋಡಿ, ವಾಯುಲಿಂಗಮ್ ಅಂತ. ಇಲ್ಲಿ ಹೊರಗಡೆ ಕರ್ಪೂರ ಹಚ್ಚೋದು. ನಾನು ಒಳಗಡೆ ಹೋಗೋಕ್ಕಾಗಿಲ್ಲ, ತುಂಬ ರಶ್ ಇದೆ ಅಲ್ಲಿ ಅಂದ್ಬಿಟ್ಟು ಕೆಳಗಡೆ ಇಳಿದ್ಬಿಟ್ಟು ಹೋಗಬೇಕು ಅಂತ ಹೋಗಲಿಲ್ಲ. ಹಾಗೆ ನೋಡಿ ಇಲ್ಲಿ ಈ ಥರ ಕೆಳಗೆ ಇಳಿದ್ಬಿಟ್ಟು ಹೋಗ್ಬೇಕು. ಹೋಗಿ ಬಂದ್ವಿ ಬಟ್ ವೀಡಿಯೋ ಮಾಡೋಕ್ಕಾಗಿಲ್ಲ ಅನಿಸುತ್ತೆ. ಹೀಗೆ ಹೋಗಿ ಬನ್ನಿ ನೀವು ಎಲ್ಲ ಒಂದ್ಸಲಿ. ಕರ್ಪೂರ ಹಚ್ಚೋರು ಹಚ್ತಾರೆ, ದೀಪ ಹಚ್ಚೋರು ಹಚ್ತಾರೆ. ನಾವು ಕರ್ಪೂರ ದೀಪ, ತುಪ್ಪದ ದೀಪ ಎಲ್ಲ ತೊಗೊಂಡೋಗಿದ್ವಿ. ತುಪ್ಪದ ದೀಪ ಕರ್ಪೂರ ಎಲ್ಲ ಹಚ್ಚಿ ಬಂದ್ವಿ. ಆ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು ಅಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಗಿರಿ ಪ್ರದಕ್ಷಿಣೆ ಮಾಡಿದ್ವಿ. ಗಿರಿವಲಂ ಅಂತಾರೆ ಅವರು, ತಮಿಳಲ್ಲಿ ಗಿರಿವಲಂ ಅಂತಾರೆ, ನಾವು ಗಿರಿ ಪ್ರದಕ್ಷಿಣೆ ಪರಿಕ್ರಮ ಅಂತ ಹೇಳ್ಬೋದು. ಎಲ್ಲ ನೋಡಿ ಹೇಗೆ ಸುಸ್ತಾದರೆ ಅಲ್ಲಿ ಪಕ್ಕಕ್ಕೆ ಜಾಗಗಳಿರುತ್ತೆ. ಮತ್ತು ಡಿಹೈಡ್ರೇಷನ್ ಆಗಬಾರ್ದು ಅಂತ ಸೋಡಾ, ನಿಂಬು ಸೋಡಾ ಮತ್ತು ನೀರು, ವಾಟ್ರ್ ಬಾಟ್ಲು, ಟೀ, ಕಾಫಿ, ತಿಂಡಿ, ಊಟ ನೋಡಿ. ಯಾರ್ಯಾರೋ ಯಾವ್ಯಾವುದೋ ಥರ ಸಾಧನೆಗಳು ದಾನ ಮಾಡೋರು ಮಾಡ್ತಾಯಿದ್ದಾರೆ. ಮತ್ತು ಊಟ ತಿಂಡಿ ಅಂದರೆ ಅನ್ನದಾನ ಮಾಡೋರು ಇದ್ದಾರೆ, ಮಾರೋರು ಇದ್ದಾರೆ. ನಮಗೆ ಬೇಕಂದರೆ ತೊಗೊಂಡು ತಿನ್ಬೋದು, ಕುಡಿಬೋದು. ಎಲ್ಲ ಪಕ್ಕ ಎಲ್ಲ ಜಾತ್ರೆ ಥರ ಇದೆ, ಅಷ್ಟು ಚೆನ್ನಾಗಿದೆ ನೋಡಿ. ಆಗದೆ ಇರೋರು ಹೀಗೆ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಗಂಡ ಹೆಂಡತಿ, ಅಕ್ಕ ತಮ್ಮ, ಅಣ್ಣ ತಂಗಿ, ಅಮ್ಮ ಅಪ್ಪ ಎಲ್ಲರೂ ಹೇಗೆ ಅಂದರೆ ನೋಡಿ, ಎಲ್ಲರೂ ಹೇಗೆ, ಯಾರಿಗೂ ಒಂದು ತೊಂದರೆ ಆಗಲಿಲ್ಲ, ಯಾರಿಗೂ ಒಂದೇನೂ ಆಗಲಿಲ್ಲ. ಮತ್ತು ಆಂಬ್ಯುಲೆನ್ಸ್ ಕೂಡ ಅಲ್ಲಿನ ಸರ್ಕಾರ ವ್ಯವಸ್ಥೆ ಮಾಡಿದೆ ನೋಡಿ. ನಾವೆಲ್ಲಿದ್ದೀವಿ ಅಂದರೆ ಮೇಲೆ ನೋಡಿ, ಅರ್ಧ ಮೇಲೆ ಬಂದಿದ್ದೀವಿ. ರೆಡ್ ಮಾರ್ಕ್ ಇದೆಯಲ್ಲ ಅದು ಮೇಲೆ, ಈಗ ನಾನು ಇರೋ ಜಾಗ ಮೇಲೆ, ಆ ಬೋರ್ಡಲ್ಲಿ ತೋರಿಸ್ತಾ ಇದ್ದೀನಲ್ಲ ಮೇಲೆ ರೆಡ್ ಮಾರ್ಕು. ಈಗ ನಾವು ಅಲ್ಲಿದ್ದೀವಿ. ಸುತ್ತು ಬೋರ್ಡ್ ಇದೆ ಯಾವ್ಯಾವ ಲಿಂಗಮ್ ಎಲ್ಲೆಲ್ಲಿದೆ ಅಂತ. ಅದು ಇಂದ್ರಲಿಂಗಮ್ಮು, ಅದೆಲ್ಲ ಅಗ್ನಿಲಿಂಗಮ್ಮು, ವಾಯುಲಿಂಗಮ್ಮು ಮುಗಿಸ್ಕೊಂಡು ನಾವು ಮೇಲೆ ಬಂದಿದ್ದೀವಿ. ಆ ಕಡೆಯಿಂದ ಹಿಂಗೆ ಬರ್ತೀವಿ ನೋಡಿ. ಹಿಂಗೆ ಈ ಥರ ಎಲ್ಲ ಸಿಗುತ್ತೆ, ಯಾರಿಗೆ ಏನು ಬೇಕು ತೊಗೋಬೋದು, ಮನೆಗೆ ತೊಗೊಂಡೋಗೋಕ್ಕೆ ನೋಡಿ. ಚಂದ್ರ ಇವಾಗ ಮೇಲೆ ಬಂದ, ಪಕ್ಕಕ್ಕಿದ್ದವನು ಇವಾಗ ಮೇಲೆ ಬಂದ. ನಾನು ನಿಮಗೆ ಆಶೀರ್ವಾದ ಮಾಡ್ತೀನಿ, ನಿಮಗೂ ಒಳ್ಳೆಯದಾಗಲಿ ಅಂತ ಚಂದ್ರ ಮೇಲಿಂದ ಆಶೀರ್ವಾದ ಮಾಡ್ತಾಯಿದ್ದಾನೆ ನೋಡಿ. ಯಾರಾದರೂ ಹಣ್ಣು ತಿನ್ನಬೇಕು ಅನಿಸಿದ್ರೆ, ಡಿಹೈಡ್ರೇಷನ್ ಆದರೆ ಕಲ್ಲಂಗಡಿ ಹಣ್ಣು ಅಥವಾ ನೀರಿನಂಶ ಇರೋಂಥ ಹಣ್ಣು ಅಥವಾ ನೀರು ಎಲ್ಲ ಇದೆ ನೋಡಿ. ಇಲ್ಲಿ ದೇವರು, ಇಲ್ಲಿ ಬೋರ್ಡೆಲ್ಲ ತಮಿಳಲ್ಲಿರೋದ್ರಿಂದ ನನಗೆ ಹೇಳೋದು ಕಷ್ಟ, ನನಗೆ ತಮಿಳು ಬರೋದಿಲ್ಲ. ಕೇಳಿ ನಾನು ಅದರಲ್ಲಿ ಹೇಳಿದ್ದೀನಿ. ಇಲ್ಲೂ ದೀಪ ಹಚ್ಬಿಟ್ಟು ನೋಡಿ, ನಾವು ಇಲ್ಲಿ ತುಪ್ಪದ ದೀಪ ಹಚ್ಬಿಟ್ಟು ಕರ್ಪೂರ ಹಚ್ಬಿಟ್ಟು ಇಲ್ಲಿದೊಂದು ತೆಗಿಯೋಕ್ಕೆ ಸಾಧ್ಯ ಆಯಿತು. ಇಲ್ಲೇನೋ ಬೋರ್ಡ್ ಇದೆ, ಕಾಣಿಸೋದಿಲ್ಲ, ತಮಿಳಲ್ಲಿದೆ ಅದು. ದರ್ಶನ ಮಾಡ್ಕೊಳ್ಳಿ. ಯಾವ ಲಿಂಗಮ್ ಅಂತ ನಾನು ಆ ಒರಿಜಿನಲ್ ವೀಡಿಯೋದಲ್ಲಿ ಹೇಳಿದ್ದೀನಿ, ಕೇಳಿಸ್ಕೊಳ್ಳಿ. ಶಿವ ಶಿವ ಮಹಾದೇವ ಕಾಪಾಡಪ್ಪ. ಹೀಗೆ ದೇವರ ದರ್ಶನಗಳನ್ನು ಮಾಡಿಕೊಂಡು 8 ಲಿಂಗಗಳೇನಿದೆ ಸುತ್ತಲೂ, ಬೆಟ್ಟದ ಸುತ್ತಲೂ ಅವನ್ನೆಲ್ಲ ದರ್ಶನ ಮಾಡಿಕೊಂಡು ಪ್ರದಕ್ಷಿಣೆ ಮಾಡ್ತಾ ಇದ್ದೀವಿ ನೋಡಿ. ಇಲ್ಲಿ ಕರ್ಪೂರ ಹಾಕಿ ತುಪ್ಪದ ದೀಪ ಹಚ್ಚಿ ಮುಂದಕ್ಕೆ ಹೋಗೋಣ. ಏನೇನೋ ಇದು ಮಾರಕ್ಕಿಟ್ಟಿದ್ದಾರೆ, ಬೇರು ನಾರು. ಈ ಅಜ್ಜಿ ನೋಡಿ ಹೀಗೆ ಯಾರಿಗೆ ಏನು ಬೇಕು ಎಲ್ಲ, ಅವ್ರಿಗೂ ಒಂದು ಜೀವನ, ನಮಗೊಂದು ಜೀವನ, ಎಲ್ಲರದು ಒಂದು ಜೀವನ ನಡಿಬೇಕಲ್ಲ, ನಡೀತಾ ಇದೆ ನೋಡಿ. ಪರಿಕ್ರಮ ಹೇಗಿದೆ ನಡೀತಾ ಇದೆ ಅಂತ. ಮತ್ತು ಕಾಲು ನೋವಾದರೆ ಆ ಎಲೆಕ್ಟ್ರಿಕ್ ನೋಡಿ, ಇಲ್ಲಿ ಏನೋ ಮಾರಕ್ಕಿಟ್ಟಿದ್ದಾರೆ, ಏನೋ ಗಿಡ್ಡಿ ಥರ ಇದೆ, ಮಗ್ಗ ಥರ. ಇದು ಏನೋ ಭೂಚಕ್ರಗಡ್ಡೆ ಅಂತ ಅವರೇನೋ ಮಾರ್ತಾಯಿದ್ದಾರೆ.
ಈ ಮಸಾಜರ್ ಥರ ಕಾಲಿಗೆ ಇದು ನೋಡಿ, ಇಲ್ಲಿ ಲಿಂಗು ಇದೆ. ಇಲ್ಲೊಂದು ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಲಿಂಗು. ಬಸವಣ್ಣ ಸ್ವಲ್ಪ ಮೂತಿ ಹಿಂಗೆ ಮಾಡಿದೆ, ಅಂದರೆ ಕರೆಕ್ಟಾಗಿ ಎದುರುಗಡೆ ಇಲ್ಲ ಬಸವಣ್ಣನ ಮೂತಿ. ಶಿವನಿಗೆ ಸ್ವಲ್ಪ ಹೀಗೆ ವಾರೆಯಾಗಿದೆ. ಶಿವ ನೋಡಿ ಹೇಗಿದೆ ಅಂತ. ಆ ಕಡೆ ಈ ಕಡೆ ಗಣೇಶ ಇದೆ ಅದಕ್ಕೆ. ಇಲ್ಲಿ ನೋಡಿ, ಇವಾಗ ಇಲ್ಲಿ ಬೋರ್ಡ್ ಇದೆ ಮತ್ತೆ ನೋಡಿ. ನಾವು ಇಲ್ಲಿಗೆ ಸ್ವಲ್ಪ ಮುಂದೆ ಬಂದ್ವಿ ನೋಡಿ, ಈ ಕಡೆಯಿಂದ ನೋಡಿ ಎಲ್ಲಿದ್ದೀವಿ ಅಂತ ಕಾಣಿಸ್ತಾ ಇದೆ ರೆಡ್ ಮಾರ್ಕಲ್ಲಿ ಮೇಲೆ. ನಾನು ಹಾಗೆ ನಡ್ಕೊಂಡೇ ಮಾಡಿದ್ದೀನಿ, ಸೊ ನಿಮಗೆ ಸರಿಯಾಗಿ ಕ್ಲಿಯರಾಗಿ ತೋರ್ಸೋಕ್ಕಾಗ್ತಿಲ್ಲ. ಯಾಕಂದರೆ ಎಲ್ಲರೂ ಮೂವ್ ಆಗ್ತಾ ಇರ್ತಾರೆ, ನಾವು ನಿಂತ್ಕೊಂಡ್ರೆ ಸ್ಟ್ರಕ್ ಆಗಿಬಿಡ್ತೀವಿ, ಮಿಸ್ ಆಗಿಬಿಡ್ತೀವಿ ಅಂತ, ಅದಕ್ಕೋಸ್ಕರ ಆಯಿತಾ. ಹೀಗೆ ಇಲ್ಲಿ ಅಣ್ಣಾಮಲೈ ಬೆಟ್ಟ ಅಂತ ಹೇಳ್ತಾರೆ ಇವಕ್ಕೆ, ಮತ್ತು ಸುತ್ತಲೂ ಅಷ್ಟಲಿಂಗಗಳು ಅಂತ ಹೇಳ್ತಾರೆ. ಪಚ್ಚೆಯಮ್ಮನ ಕೋವಿಲ್ ಕೂಡ ಇದೆ, ಪುರಾತನ ದೇವಸ್ಥಾನ ಅದು. ತಿರುವಣ್ಣಾಮಲೈ ಹೊರಭಾಗದಲ್ಲಿದೆ ಅಂತ ಹೇಳ್ಬೋದು. ನೋಡಿ ಇಲ್ಲೂ ಒಂದು ಲಿಂಗಂ ಬಂತ ನೋಡಿ, ಇಲ್ಲೊಂದು ಲಿಂಗಂ ಬಂತು, ವರುಣಲಿಂಗಂ ಇರಬೇಕಿದು. ಆಮೇಲೆ ಅರಂತಗಿರಿ ಜೈನ ಮಠ ಕೂಡ ಇದೆ ಇಲ್ಲಿ. ಒಡವೇಡು ರೇಣುಕಾಂಬ ದೇವಸ್ಥಾನ ಕೂಡ ಇದೆ ತಿರುವಣ್ಣಾಮಲೈನಲ್ಲಿ. ನೆಡುಂಗುಡಂ ರಾಮ ದೇವಸ್ಥಾನ ಕೂಡ ಇದೆ ಇಲ್ಲಿ. ಹೀಗೆ ದೇವಸ್ಥಾನಗಳ ಊರು ಅಂತ ಹೇಳ್ಬೋದು ತಿರುವಣ್ಣಾಮಲೈನ. ಎಷ್ಟು ದೇವಸ್ಥಾನಗಳಿದೆ ಅಂತ ಹೇಳ್ಬೋದು ಅಲ್ವಾ. ಮತ್ತು ಇಲ್ಲಿ ನೆಡುಂಗುಡಂ ರಾಮ ದೇವಸ್ಥಾನ ಅಂತ ಏನಿದೆಯಲ್ಲ, ಇದು ತಿರುವಣ್ಣಾಮಲೈನಲ್ಲೇ ಅತ್ಯಂತ ದೊಡ್ಡ ದೇವಸ್ಥಾನ ಅಂತೆ. ಸುಮಾರು 700 ವರ್ಷಗಳಷ್ಟು ಹಳೆಯ ದೇವಸ್ಥಾನ ಅಂತೆ ಅದು. ಇಲ್ಲಿಲ್ಲ, ನಾನು ತೋರಿಸ್ತಾ ಇಲ್ಲ, ವೀಡಿಯೋ ಮಾಡಿಲ್ಲ, ಬಟ್ ಹಾಗೆ ಹೇಳ್ತಾ ಇರೋದು. ಇಲ್ಲಿ ರಾಮನ ಕೈಯಲ್ಲಿ ಧನುಸ್ಸು ಇಲ್ಲ. ಈ ಭಂಗಿಯನ್ನು ಯೋಗರಾಮ ಅಂತ ಕರೀತಾರಂತೆ. ಶ್ರೀರಾಮನನ್ನು ಕೂತ ಭಂಗಿಯಲ್ಲಿ ಸ್ಥಾಪಿಸಲಾಗಿದೆ, ಅದು ವಿಶಿಷ್ಟ ರಚನೆ ಅಂತ ಹೇಳ್ಬೋದು ಅಂತ ಹೇಳ್ತಾರೆ, ಯೋಗಿರಾಮ ಅಂತ. ನಾವು ಇಲ್ಲೂ ಕೂಡ ಇದು ವರುಣಲಿಂಗ ಇರಬೇಕು, ವಾಯುಲಿಂಗ ಆದಮೇಲೆ ವರುಣಲಿಂಗ. ಇಲ್ಲಿ ನಾವು ನಮಸ್ಕಾರ ಮಾಡಿಕೊಂಡು ಕರ್ಪೂರ ಹಾಕಿ ನಮಸ್ಕಾರ ಮಾಡಿಕೊಂಡು ಮುಂದಕ್ಕೆ ಹೋಗೋಣ. ಇಲ್ಲಿ ಆ ರಾಮನ ದೇವಸ್ಥಾನ ಬಗ್ಗೆ ಹೇಳ್ತಾ ಇದ್ನಲ್ಲ, ಆ ರಾಮನ ಬಲಗೈ ಹೃದಯಕ್ಕೆ ಹತ್ತಿರದಲ್ಲಿದೆ, ಅದಕ್ಕೆ ಜ್ಞಾನ ಮುದ್ರೆ ಅಂತ ಕರೀತಾರೆ ಅಂತ ಹೇಳ್ತಾರೆ ಆಯಿತಾ. ಇಲ್ಲಿ ಹನುಮಾನ್ ದೇವರು ತಾಳೆಗರಿಯಲ್ಲಿ ಬರೆದ ಬ್ರಹ್ಮಸೂತ್ರವನ್ನು ಪಠಿಸ್ತಾ ಇದ್ದಾರೆ. ಸೀತೆಯ ಪ್ರತಿಮೆಯನ್ನು ಪಕ್ಕದಲ್ಲೇ ಸಿಂಹಪೀಠದಲ್ಲಿ ಕೂರಿಸಲಾಗಿದೆ. ಬೇರೆಲ್ಲಿಯೂ ನೋಡಲು ಸಿಗದ ಭಂಗಿಯಲ್ಲಿ ರಾಮನ ಮೂರ್ತಿ ಇರುವುದರಿಂದ ಭಕ್ತಾದಿಗಳ ಆಕರ್ಷಣೆ ಹೆಚ್ಚು ಅಂತ ಹೇಳ್ತಾರೆ. ನೆಡುಂಗುಣಂ ರಾಮ ದೇವಸ್ಥಾನ ಅಂತ ತಿರುವಣ್ಣಾಮಲೈನಲ್ಲಿ ಇರೋದು. ಇಲ್ಲಿ ನೋಡಿ ಎಲ್ಲ ಕಡೆ ಲೈಟ್ ವ್ಯವಸ್ಥೆ ಮಾಡಿದ್ದಾರೆ, ತುಂಬ ಚೆನ್ನಾಗಿ ವ್ಯವಸ್ಥೆ ಇದೆ. ಎಲ್ಲೂ ನಿಮಗೆ ಕಾಡಲ್ಲಿ ನಡೀತಾ ಇದ್ದೀವಿ ಅಂತ ಅನಿಸಲ್ಲ. ಈಗ ನಾವು ಊರೊಳಗೆ ಬಂದಿದ್ದೀವಿ, ಕಾಡು ಒಂದು ಅರ್ಧ ಮುಗಿತು, ಇನ್ನು ಮತ್ತೆ ಕಾಡು ಸಿಗುತ್ತೆ. ರಾತ್ರಿ ಆಗಿರೋದ್ರಿಂದ ಅಷ್ಟು ಸರಿಯಾಗಿ ಗೊತ್ತಾಗೋದಿಲ್ಲ ಎಲ್ಲಿದ್ದೀವಿ ಅಂತ. ಲೈಟ್ ವ್ಯವಸ್ಥೆ ಚೆನ್ನಾಗಿದೆ. ಮೋಸ್ಟ್ಲಿ ರಜನಿಕಾಂತ್ ಅವರು ಹಾಕ್ಸಿದ್ದಾರೆ ಲೈಟ್ ಈ ರೋಡ್ಗೆ ಅಂತ ಹೇಳಿದರು, ನಾನು ಕೇಳಿದ್ದೆ. ಸುತ್ತಲೂ ಈ ಪರಿಕ್ರಮ ಸುತ್ತಲೂ ಈ ರೋಡ್ ಏನಿದೆ ಇದಕ್ಕೆ ರಜನಿಕಾಂತ್ ಅವರು ಲೈಟ್ ಹಾಕ್ಸಿರೋದು ಅಂತ ಹೇಳ್ತಾರೆ. ಈಗ ನಾವು ಮೋಸ್ಟ್ಲಿ ಒಂದು ಮುಕ್ಕಾಲು ಭಾಗ ಮುಗಿಸ್ತಾ ಇದ್ದೀವಿ, ಮುಕ್ಕಾಲು ಭಾಗ ಮುಗಿಸಿ ಬಂದಿದ್ದೀವಿ, ಹತ್ರ ಬಂದಿದ್ದೀವಿ, ಮುಗಿತಾ ಬಂತು. ಇನ್ನೊಂದು 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಇರಬೇಕು, ಮುಗಿತಾ ಬಂತು. ಆಗಲೇ ಟೈಮ್ ಎಷ್ಟಾಗಿದೆ ನೋಡೋಣ, 12:15 ಮುಗಿಸಿದ್ವಿ ನಾವು. 12:30 1 ಗಂಟೆ ಆಗಿತ್ತು ಅಂದ್ಕೊತೀನಿ. ಈಗ ಸ್ವಲ್ಪ ಸಾಕಾಗಿದೆ, ಸ್ವಲ್ಪ ಕಾಲು ನೋವು ಬರ್ತಾ ಇದೆ, ಆದರೂ ಸ್ಲೋ ನಡೀತಾ ಇದ್ದೀವಿ. ನಾನು ನಿಮಗೆ ವಿಡಿಯೋ ಮಾತ್ರ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ದಾರಿಯುದ್ದಕ್ಕೂ ಸಿಗುವಂಥ ದೇವಸ್ಥಾನಗಳನ್ನು ಗಮನಿಸಿ ನೋಡ್ಕೊಂಡು ಹೋಗೋಣ. ಹಾಗೆಯೇ ಎಷ್ಟು ಚೆನ್ನಾಗಿ ಇಲ್ಲಿ ಮಾಡಿದ್ದಾರೆ ಪೂಜೆ. ಇವರು ತಮಿಳಲ್ಲಿ ಬರೆಯೋದ್ರಿಂದ ನನಗೆ ಹೇಳೋಕ್ಕೆ ಬರೋದಿಲ್ಲ. ಹೀಗೆ ದಾರಿ ಉದ್ದಕ್ಕೂ ಸಿಗುತ್ತೆ ನೋಡಿ. ಜನ ಈಗ ಸ್ವಲ್ಪ ಹೀಗೆ ಡಕ್ವಾಗ್ ಥರ ಮಾಡ್ತಾಯಿದ್ದೀವಿ ನೋಡಿ. ಇವಾಗ ಎಲ್ಲಿ ಬಂದ ಚಂದ್ರ, ಮೇಲೆ ಬಂದ, ಮುಂದೆ ಬರ್ತಾ ಇದ್ದಾನೆ. ಹಿಂದೆ ಇದ್ನಲ್ವಾ, ಈಗ ಮುಂದೆ ಬರ್ತಾ ಇದ್ದಾನೆ. ನಾವು ಹಾಗೆ ಹೋಗ್ತಾ ಇದ್ದೀವಿ, ನಡೀತಾ ಇದ್ದೀವಿ. ಶಿವ 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 ಅಂತ, ಹರೋಹರ ಶಿವ, ಓಂ ನಮಃ ಶಿವಾಯ ಅಂತ ಶಿವನ ಭಕ್ತಿ ರಸದಲ್ಲಿ, ಶಿವನ ತನ್ಮಯತೆಯಲ್ಲಿ ಮಿಂದೆದ್ದು ಎಲ್ಲರೂ ಶಿವ 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 ಅಂತ ನಡೀತಾ ಇದ್ದಾರೆ. ಮುಗಿತಾ ಬರ್ತಾ ಇದೆ, ಇನ್ನೊಂದು ಸ್ವಲ್ಪ ದೂರ ಇದೆ. ನಾನು ಕ್ಲಿಪ್ಪಿಂಗ್ಸು ಚಿಕ್ಕ ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದು, ಕಂಟಿನ್ಯೂ ತೊಗೊಂಡಿಲ್ಲ. ಅದರಲ್ಲೂ ಮತ್ತೆ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ಇಲ್ಲಾಂದರೆ ತುಂಬ ಲೆಂದಿ ಆಗುತ್ತೆ. ನಾವು 4-5 ತಾಸು ತೊಗೊಂಡಿದ್ದೀವಿ ಪರಿಕ್ರಮ ಮಾಡಲಿಕ್ಕೆ. ಫಾಸ್ಟಾಗಿ ನಡೆದ್ರೆ 4 ತಾಸಂತೆ, ನಾವು ನಿಧಾನಕ್ಕೆ ನಡೆದಿದ್ದೀವಿ, ಒಂದು 5 ತಾಸು ತೊಗೊಂಡಿದ್ದೀವಿ. 5 ತಾಸು ವೀಡಿಯೋ ಹಾಕೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ನಾನು ಕ್ಲಿಪ್ಪಿಂಗ್ಸ್ ಮಾತ್ರ ಹಾಕಿರೋದು. ಅದೇ ಇಷ್ಟು ದೊಡ್ಡದಾಗಿದೆ ನಿಮಗೆ. ಎಲ್ಲರೂ ನೋಡಿ, 38 ನಿಮಿಷ ಆಗಿದೆ. ನಾನು
ಫುಲ್ ಹಾಕಿದಾಗ 55 ನಿಮಿಷ 60 ನಿಮಿಷ ಆಗಿತ್ತು. ಅದನ್ನು ಫಾರ್ವರ್ಡ್ ಮಾಡಿ ಸ್ವಲ್ಪ ಎಡಿಟ್ ಮಾಡಿರೋದಕ್ಕೆ 38 ನಿಮಿಷಕ್ಕೆ ಬಂದಿದೆ. ಎಲ್ಲರೂ ಸ್ಕಿಪ್ ಮಾಡ್ದಿರ ನೋಡಿ. ಇದು ಮೊದಲನೇ ಭಾಗ. ನಾವು ಹೋಗಿ ಮೊದಲನೇ ದಿವಸ ಹೋಗಿ ಪ್ರದಕ್ಷಿಣೆ ಮಾಡಿರೋವಂಥ ದಿವಸದ್ದು ಮೊದಲನೇ ಭಾಗ ವಿಡಿಯೋ ಇದು. ಇದರ ಮುಂದಿನ ಭಾಗವನ್ನು ನಾವು ದೇವರ ದರ್ಶನ ಮಾಡ್ಕೊಂಬಂದ್ವಿ ಮಾರನೇ ದಿವಸ ಸೋಮವಾರ ಬೆಳಗ್ಗೆ ಇದ್ದು. ಭಾನುವಾರ ಮಧ್ಯಾಹ್ನದ ಮೇಲೆ ಹುಣ್ಣಿಮೆ ಸ್ಟಾರ್ಟ್ ಆಯ್ತಲ್ಲ, 12 ಗಂಟೆ ಮೇಲೆ ಹುಣ್ಣಿಮೆ ಸ್ಟಾರ್ಟ್ ಆಗಿದ್ದು. ಭಾನುವಾರ ಮಧ್ಯಾಹ್ನವರೆಗೂ ಸೋಮವಾರ ಮಧ್ಯಾಹ್ನವರೆಗೂ ಹುಣ್ಣಿಮೆ ಇತ್ತಲ್ಲ, ಸೋಮವಾರ ಬೆಳಗ್ಗೆ ಎದ್ದು ನಾವು ದರ್ಶನಕ್ಕೆ ಹೋದ್ವಿ. ರಾತ್ರಿ 1:40 1:15 ಸುಮಾರು ದೇವಸ್ಥಾನ ಕ್ಲೋಸ್ ಆಗಿರುತ್ತೆ. ಪ್ರದಕ್ಷಿಣೆ ಮುಗಿಸಿ ನಾವು ಹೋಗಿ ರೆಸ್ಟ್ ಮಾಡಿದ್ವಿ. ಮಲಗೆದ್ದು ಬೆಳಗ್ಗೆದ್ದು ಸ್ನಾನ ಮಾಡಿ ಮತ್ತೆ ನಾವು ಬೆಳಗ್ಗೆ ದೇವಸ್ಥಾನಕ್ಕೆ ಬಂದ್ವಲ್ಲ, ಅದು ಒಳಗಿಂದೆಲ್ಲ ತೆಗಿಯೋಕ್ಕಾಗೋದಿಲ್ಲ. ಹೊರಗಿನ ಮಾತ್ರ ಏನು ತೆಗೆದಿದ್ದೀನಿ ಅದನ್ನು ಮಾತ್ರ ನಿಮಗೆ ಮುಂದಿನ ಭಾಗದಲ್ಲಿ ತೋರಿಸ್ತೀನಿ. 2 ಭಾಗ ಮಾಡಿದ್ದೀನಿ, ತುಂಬ ದೊಡ್ಡದಾಗುತ್ತೆ ವೀಡಿಯೋ ಇಲ್ಲ ಅಂದರೆ ಅಂತ. ಇಲ್ಲಿ ಸ್ವಲ್ಪ ತುಂಬ ಕ್ರೌಡ್ ಆಯಿತು, ನನಗೆ ತೆಗೆಯೋದು ಕೂಡ ತುಂಬ ಕಷ್ಟ ಆಯಿತು. ಇಲ್ಲಿ ನಾವು ಸ್ಟ್ರೈಟ್ ಹೋಗಬೇಕು. ಊರಿಗೆ ಹೋಗೋರು ಪ್ರದಕ್ಷಿಣೆ ಕಂಪ್ಲೀಟ್ ಆದವರು ಲೆಫ್ಟ್ಗೆ ಹೋಗ್ತಾರೆ ಬಸ್ ಸ್ಟ್ಯಾಂಡ್ ಸೈಡ್. ನಾವು ಸ್ಟ್ರೈಟ್ ಹೋಗಬೇಕು, ನಾವು ಹೋಗೋ ರೋಡು. ಹೀಗಾಗಿ ನಾವು ಸ್ಟ್ರೈಟ್ ಹೋಗ್ತಾಯಿದ್ದೀವಿ. ರೈಟ್ ಲೆಫ್ಟ್ ಎಲ್ಲ ಇದೆ. ಯಾರ್ಯಾರ ರೂಮ್ ಎಲ್ಲಿರುತ್ತೆ ಪ್ರದಕ್ಷಿಣೆ ಮುಗಿಸ್ತವರು ಅಲ್ಲಲ್ಲಿ ಹೋಗ್ತಾ ಇದ್ದಾರೆ. ನಾವು ಈಗ ನೋಡಿ, ಈಗ ಎದುರುಗಡೆ ಗೋಪುರ ಕಾಣಿಸ್ತಾ ಇದೆ ಅನ್ಕೊತೀನಿ ನಿಮಗೆ. ಗೋಪುರದ ಹತ್ರ ಮೇನ್ ರಾಜಗೋಪುರ ಏನಿದೆ ಅಲ್ಲಿಗೆ ಬರ್ತಾಯಿದ್ದೀವಿ ನಾವು. ಮೇನ್ ಎಂಟ್ರೆನ್ಸ್ ಏನಿದೆ ಅಲ್ಲಿಗೆ ಬರ್ತಾಯಿದ್ದೀವಿ. ಆದರೆ ನಾವು ಸ್ಟಾರ್ಟ್ ಮಾಡಿದ ಪರಿಕ್ರಮ ಅಗ್ನಿಲಿಂಗಮ್ ಮತ್ತು ಗಣೇಶನ ದೇವಸ್ಥಾನದಿಂದ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿಗೆ ಹೋದರೆ ನಮ್ಮದು ಪರಿಕ್ರಮ ಕಂಪ್ಲೀಟ್ ಆಗುತ್ತೆ. ನಾವು ಎಂಟ್ರೆನ್ಸಿಗೆ ಬಂದು ಮತ್ತೆ ವಾಪಸ್ ಬರಬೇಕಾಗಿತ್ತು. ಸೊ ನಾವು ಅಗ್ನಿಲಿಂಗಮಿಂದ ಸ್ಟಾರ್ಟ್ ಮಾಡಿದ್ವಿ. ನಾವು ಅಗ್ನಿಲಿಂಗಮ್ಗೆ ಹೋದರೆ ನಮ್ಮದು ಪರಿಕ್ರಮ ಕಂಪ್ಲೀಟ್ ಆಗುತ್ತೆ ಪ್ರದಕ್ಷಿಣೆ. ಇದು ರಾಜಗೋಪುರ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, ಈಗ ನಾವು ರಾಜಗೋಪುರದ ಎದುರುಗಡೆ ಬರ್ತಾಯಿದ್ದೀವಿ. ಮೇನ್ ಎಂಟ್ರೆನ್ಸ್ ಏನಿದೆ ರಾಜಗೋಪುರದ್ದು, ಆ ಎಂಟ್ರೆನ್ಸಿಗೆ ಬರ್ತಾಯಿದ್ದೀವಿ. 4 ಗೋಪುರಕ್ಕೂ ಹೆಸರಿದೆ. ಉನ್ನಿ ಅಮ್ಮನ ಗೋಪುರ ಮತ್ತು ರಾಜಗೋಪುರ, ಉತ್ತರದ ಗೋಪುರ, ದಕ್ಷಿಣ ಗೋಪುರ ಅಂತ ಹೆಸರಿದೆ 4 ಗೋಪುರಕ್ಕೆ. ಇದು ಅತ್ಯಂತ ಎತ್ತರವಾದ ಗೋಪುರ ಭಾರತದಲ್ಲಿ ಅಂತ ಹೇಳ್ತಾರೆ. ನೋಡಿ, ಇದೆ ರಾಜಗೋಪುರ. ಚಂದ್ರ ಎಲ್ಲಿ ಬಂದಿದ್ದಾನೆ ನೋಡಿ, ದೇವಸ್ಥಾನದ ಗೋಪುರದ ಮೇಲೆ ಕಾಣ್ತಾ ಇದ್ದಾನೆ ಇವಾಗ. ಇದು ಮುಂದಿನ ಭಾಗ, ಎಂಟ್ರೆನ್ಸ್ ಮುಂದಿನ ಭಾಗ ಏನಿದೆ ದೇವಸ್ಥಾನದ, ಆ ಎಂಟ್ರೆನ್ಸ್ ಇದು. ಪೂರ್ವ ಭಾಗಕ್ಕೆ ಇದೆ ಇದು ರಾಜಗೋಪುರ. ತುಂಬ ದೊಡ್ಡದಾದಂಥ ರಾಜಗೋಪುರ. ಫುಲ್ಲು ತಲೆ ಎತ್ತಿ ನೋಡಬೇಕು ನೀವು, ಕಾಣೋದು ನೋಡಿ ಹೇಗಿದೆ ಅಂತ. ನೋಡಿ, ಚಂದ್ರನ ತೋರಿಸ್ತಾ ಇದ್ದೀನಿ, ಎಲ್ಲಿದ್ದಾನೆ ಚಂದ್ರ ಅಂತ ನೋಡಿದ್ರಾ. ಎಷ್ಟು ಇಲ್ಲಿ ಒಂದು ಸ್ವಲ್ಪ ಕ್ರೌಡ್ ಆಗುತ್ತೆ. ಇಲ್ಲಿ ಸ್ವಲ್ಪ ರೋಡ್ ಚಿಕ್ಕದಾಗಿರೋದ್ರಿಂದ ರೋಡು ಕ್ರೌಡ್ ಜಾಸ್ತಿ ಅನಿಸುತ್ತೆ ಇಲ್ಲಿ. ಮತ್ತಿಲ್ಲ, ಮುಂದೆ ಬಂದರೆ ಸರಿ ಹೋಗ್ಬಿಡುತ್ತೆ. ಸ್ನೇಹಿತರೆ, ಈ ಆಧ್ಯಾತ್ಮಿಕವಾಗಿ ಹೋಗಿ ಬರುವಂಥ ಈ ಟ್ರಿಪ್ಪಿಗೆ ಒಂದು ನಿರ್ವಾಣ ಶತಕಂ ಅಂತ ಒಂದು ಶಂಕರಾಚಾರ್ಯರು ಬರೆದಿರೋ ಅಂಥದ್ದು ಒಂದು ಶಿವನ ಸ್ತೋತ್ರವನ್ನು ಹೇಳೋಣ. ಏನು ಅಂತ ನೋಡೋಣ. ಓಕೆ, ಯಾರು ಇಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಯಾರು ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ನನ್ನ ಧನ್ಯವಾದಗಳು ಹೇಳ್ತಾ ಇವಾಗ ನಿರ್ವಾಣ ಶತಕಂನ ನೋಡೋಣ. ಮನೋಬುದ್ಧ್ಯಹಂಕಾರ ಚಿತ್ತಾನಿ ನಾಹಂ ನ ಚ ಶ್ರೋತ್ರ ಜಿಹ್ವೆ ನ ಘ್ರಾಣ ನೇತ್ರೆ ನ ಚ ವ್ಯೋಮ ಭೂಮಿರ್ನ ತೇಜೋ ನ ವಾಯು ಚಿದಾನಂದ ರೂಪ ಶಿವೋಹಂ. ನಾನಲ್ಲ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ನಾನಲ್ಲ. ಪಂಚೇಂದ್ರಿಯಗಳು ಕೂಡ ನಾನಲ್ಲ. ಭೂಮಿ, ಆಕಾಶ, ಅಗ್ನಿ ಅಥವಾ ವಾಯು ಪಂಚಭೂತಗಳು ಏನಿದೆ ಅವು ನಾನು. ಮಂಗಳಕರನಾದ ಶಿವ, ಚಿದಾನಂದ ರೂಪ ನಾನು, ಚಿತ್ ಆನಂದ, ಚಿದಾನಂದ ರೂಪ ನಾನು ಅಂತ ಹೇಳ್ತಾನೆ ಶಿವ. ನ ಚ ಪ್ರಾಣ ಸಂಜ್ಞೋ ನ ವೈ ಪಂಚವಾಯು ನ ವಾ ಸಪ್ತಧಾತು ನ ಪವಾ ಪಂಚಕೋಶಃ ನ ವಾಗ್ವಾಣಿ ಪಾದೌ ನ ಚೋಪಸ್ಥಪಾಯು ಚಿದಾನಂದ ರೂಪ ಶಿವೋಹಂ. ಪ್ರಾಣನು ನಾನಲ್ಲ, ಪಂಚವಾಯು ಕೂಡ ನಾನಲ್ಲ ಸಪ್ತಧಾತು, ಪಂಚಕೋಶ ನಾನಲ್ಲ, ಕೈ ಕಾಲು ಬಾಯಿ ಕೂಡ ನಾನಲ್ಲ. ನಾನು ಮಂಗಳಕರನಾದ ಶಿವ, ಚಿದಾನಂದ ರೂಪ. ಶಿವ ಅಂದರೆ ಯಾರು? ಚಿತ್ ಆನಂದ, ಚಿದಾನಂದ, ಚಿತ್ ಆನಂದ ರೂಪ, ಸಚ್ಚಿದಾನಂದ ಸ್ವರೂಪ ಅಂತ ಹೇಳ್ತಾನೆ. ನ ಮೇ ದ್ವೇಷ ರಾಗೌ ನ ಮೇ ಲೋಭ ಮೋಹೌ ಮದೋ ನೈವ ಮೇ ನೈವ ಮಾತ್ಸರ್ಯ ಭಾವಃ ನ ಧರ್ಮೋ ನ ಚಾರ್ಥೋ ನ ಕಾಮೋ ನ ಮೋಕ್ಷಃ
ಚಿದಾನಂದರೂಪ ಶಿವೋಹಂ ಶಿವೋಹಂ. ನನ್ನಲ್ಲಿ ರಾಗದ್ವೇಷಗಳಿಲ್ಲ, ಲೋಭ ಮೋಹಗಳೂ ಇಲ್ಲ, ಮದ ಮಾತ್ಸರ್ಯಗಳೂ ಇಲ್ಲ, ಧರ್ಮಾರ್ಥ ಕಾಮ ಮೋಕ್ಷಗಳೆಂಬ ಪುರುಷಾರ್ಥಗಳು ಕೂಡ ನಾನಲ್ಲ. ಮಂಗಳಕರನಾದ ಶಿವ ನಾನು, ಚಿದಾನಂದ ರೂಪ, ಸಚ್ಚಿದಾನಂದ ರೂಪ, ಸತ್ ಚಿತ್ ಆನಂದ, ಚಿತ್ ಆನಂದ ಚಿದಾನಂದ ರೂಪ ನಾನು ಶಿವ ಅಂತ ಹೇಳ್ತಾನೆ. ನ ಪುಣ್ಯಂ ನ ಪಾಪಂ ನ ಸೌಖ್ಯಂ ನ ದುಃಖಂ ನ ಮಂತ್ರೋ ನ ತೀರ್ಥೋ ನ ವೇದ ನ ಯಜ್ಞ ಅಹಂ ಭೋಜನಂ ನೈವ ಭೋಜ್ಯಂ ನ ಭೋಕ್ತ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಪುಣ್ಯವೂ ಅಲ್ಲ, ಪಾಪವೂ ಅಲ್ಲ, ದುಃಖವೂ ಅಲ್ಲ, ಸುಖವೂ ಅಲ್ಲ, ಮಂತ್ರ ತೀರ್ಥ ವೇದ ಶಾಸ್ತ್ರ ಯಜ್ಞವೂ ನಾನಲ್ಲ, ನಾನು ಅನುಭವವಲ್ಲ, ಅನುಭವಿಸಿದವನು ನಾನಲ್ಲ, ನಾನು ಮಂಗಳಕರನಾದ ಶಿವ ಚಿದಾನಂದ ರೂಪ. ನ ಮೇ ಮೃತ್ಯು ಶಂಕಾ ನ ಮೇ ಜಾತಿ ಭೇದ ಪಿತಾ ನೈವ ಮೇ ನೈವ ಮಾತಾ ನ ಜನ್ಮ ನ ಬಂಧುರ್ನ ಮಿತ್ರಂ ಗುರುರ್ನೈವ ಶಿಷ್ಯ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಮೃತ್ಯು ಭಯವೂ ಇಲ್ಲ ನನಗೆ, ಜಾತಿ ಭೇದವೂ ಇಲ್ಲ, ತಂದೆ ತಾಯಿ ಜೊತೆಗೆ ಹುಟ್ಟು ಕೂಡ ಇಲ್ಲ, ಗುರು ಶಿಷ್ಯ ಬಂಧು ಬಳಗವಿಲ್ಲದ ನಾನು ಚಿದಾನಂದ ರೂಪ. ಅಹಂ ನಿರ್ವಿಕಲ್ಪೋ ನಿರಾಕಾರ ರೂಪೋ ವಿಭುತ್ವಾ ಚ ಸರ್ವತ್ರ ಸರ್ವೇಂದ್ರಿಯಾಣಾಂ ನ ಚಾಸಂಗತ ನೈವ ಮುಕ್ತಿರ್ನ ಮೇಯಃ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ನಾನು ನಿರ್ಗುಣ ನಿರಾಕಾರಿ ಸರ್ವಂತರ್ಯಾಮಿ, ಬಂದಿಯೂ ಅಲ್ಲದ ಮುಕ್ತಿಯೂ ಅಲ್ಲದ ನಾನು ಮಂಗಳಕರನಾದ ಶಿವ ಚಿದಾನಂದ ರೂಪ, ಸಚ್ಚಿದಾನಂದ ರೂಪ, ಚಿತ್ ಆನಂದ ರೂಪ ಅಂತ ಹೇಳ್ತಾನೆ ಶಿವ. ಇದು ನಿರ್ವಾಣ ಚಟಕಂ ಅಂತ ಶಂಕರಾಚಾರ್ಯರು ಬರೆದಿರೋದು. ಇದು ಒರಿಜಿನಲ್ ಸಾಂಬ್ರಾಣಿ. ಇದು ಗಮನಿಸ್ತಾ ಇದ್ರಲ್ಲ, ನಿರ್ವಾಣ ಚಟಕಂ ಕೇಳಿದ್ರಿ, ಶಿವನ ಸ್ವರೂಪವನ್ನು ಕೇಳಿದ್ರಿ, ಶಿವನ ಸ್ವರೂಪ ಹೇಗೆ ಅಂತ ಕೇಳಿದ್ರಿ. ಇದು ಒರಿಜಿನಲ್ ಸಾಂಬ್ರಾಣಿ ಅಂಗಡಿ. ಇದು ಅದರಲ್ಲಿ ಇದು ನಾನು ಗ್ರೀನ್ ಕಲರ್ ತೋರಿಸಿದ್ನಲ್ಲ ಈ ಸಾಂಬ್ರಾಣಿ, ಇದು 600 ರೂಪಾಯಿ kg ಅಂತೆ. ಚೆನ್ನಾಗಿದೆ, ಒರಿಜಿನಲ್. ಇದು ಕೆಮ್ಮು ಗಿಮ್ಮು ಏನೂ ಬರಲ್ಲ ಅಂತ ನಾವು ಒಂದು ಸ್ವಲ್ಪ ತೊಗೊಂಡೆ ಅಷ್ಟೇ, ಮನೇಲಿ ಪೂಜೆ ಮಾಡಿದಾಗ ಹಾಕೋಕ್ಕೆ. ಎಲ್ಲ ಥರ ಸಾಂಬ್ರಾಣಿ ಇದೆ, ನಾನು ಇದನ್ನು ತೊಗೊಂಡೆ, ಕೆಮ್ಮು ಬರಬಾರ್ದಲ್ಲ ಹಾಕಿದಾಗ ಅಂತ. ಚೆನ್ನಾಗಿದೆ ನೋಡಿ. ಲಾಸ್ಟು ಎಲ್ಲಿ ಹೇಳಿ, ಅಗ್ನಿಲಿಂಗಂ. ನಾವು ಫಸ್ಟು ಅಗ್ನಿಲಿಂಗಮಿಂದ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಅಗ್ನಿಲಿಂಗಮ್ಗೆ ಬಂದು ನಮ್ಮ ಪ್ರದಕ್ಷಿಣೆ ಕಂಪ್ಲೀಟ್ ಆಯಿತು. ಅಲ್ಲಿ ಗಣೇಶ ಇತ್ತು, ಗಣೇಶನಿಗೆ ನಮಸ್ಕಾರ ಮಾಡಿ ನೋಡಿ. ಆಗಲೇ 1:15 ಆಗಿರಬೇಕು, ಇವಾಗ 1:15 ಆಗಿದೆ. ಈ ಅಗ್ನಿಲಿಂಗಮು ಈ ರೋಡ್ ಒಳಗಡೆ ಇದೆ. ಅಲ್ಲಿ ಎಂಟ್ರೆನ್ಸಲ್ಲಿ ರೋಡಲ್ಲೇ ಕರ್ಪೂರ ಹಾಕಿದ್ರು, ಇಲ್ಲೂ ಕೂಡ ಹಾಕಿದ್ದಾರೆ. ಸ್ನೇಹಿತರೆ, ಮಾರನೇ ದಿವಸ ದೇವರ ದರ್ಶನ ದೇವಸ್ಥಾನದ ವಿಡಿಯೋನ ನಾಳೆ ಮುಂದಿನ ಭಾಗದಲ್ಲಿ ತರ್ತೀನಿ. ಧನ್ಯವಾದಗಳು ಸ್ನೇಹಿತರೆ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.